ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಾರವಿಂದಗಳಿಗೆ ಪರಮಾರ್ಥ ಶ್ರೀ ಸಂಸ್ಥೆಯ ಆಡಳಿತ ವರ್ಗದ ಎಲ್ಲ ಮುಖ್ಯಸ್ಥರುಗಳಿಗೆ ನನ್ನ ನಮನಗಳನ್ನು ಸಲ್ಲಿಸ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ ಪ್ರಿಯ ವಿದ್ಯಾರ್ಥಿಗಳು. ಇವತ್ತಿನ ತರಗತಿ 10ನೇ ತರಗತಿಯಲ್ಲಿ ಬರುವಂತಹ ಸಮಾಜ ವಿಜ್ಞಾನದ ಭೌಗೋಳಶಾಸ್ತ್ರ ಭಾಗದಲ್ಲಿ ಬರುವಂತಹ ಮೊದಲನೇ ಅಧ್ಯಾಯ ಯಾವುದು? ಭಾರತದ ಸ್ಥಾನ ಮತ್ತು ವಿಸ್ತೀರ್ಣ ಪಾಠದ ಭಾಗದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳಿತಾ ಹೋಗೋಣ. ಭಾರತದ ಸ್ಥಾನ ಮತ್ತು ವಿಸ್ತೀರ್ಣ, ಸಮಾಜ ವಿಜ್ಞಾನ, ತರಗತಿ 10. ತರಗತಿ 10 ಭೂಗೋಳಶಾಸ್ತ್ರ ವಿಭಾಗ. ಭೂಗೋಳಶಾಸ್ತ್ರ ವಿಭಾಗ ಅಧ್ಯಾಯ 1. ಅಧ್ಯಾಯ 1 ಭಾರತದ ಸ್ಥಾನ ಮತ್ತು ವಿಸ್ತೀರ್ಣ. ಸ್ಥಾನ ಮತ್ತು ವಿಸ್ತೀರ್ಣ. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು 10ನೇ ತರಗತಿಯಲ್ಲಿ ಬರುವಂತಹ ಸಮಾಜ ವಿಜ್ಞಾನದ ಭೂಗೋಳಶಾಸ್ತ್ರ ವಿಭಾಗದಲ್ಲಿ ಬರುವಂತಹ ಮೊದಲನೇ ಅಧ್ಯಾಯ ಭಾರತದ ಸ್ಥಾನ ಮತ್ತು ವಿಸ್ತೀರ್ಣ ಪಾಠ ಭಾಗವನ್ನು ಕುರಿತು ಸಮಗ್ರವಾದಂಥ ಮಾಹಿತಿಯನ್ನು ನಾವು ತಿಳಿತಾ ಹೋಗೋಣ. ಪ್ರಿಯ ವಿದ್ಯಾರ್ಥಿಗಳೇ, ನೋಡಿ, ಪ್ರಪಂಚದ ಎಲ್ಲ ರಾಷ್ಟ್ರಗಳು ಕೂಡ ಭೌಗೋಳಿಕವಾದಂಥ ವಿಸ್ತೀರ್ಣವನ್ನ ಹೊಂದಿರುವಂತೆ ನಮ್ಮ ಭಾರತ ದೇಶವು ಕೂಡ ತನ್ನದೇ ಆದಂಥ ಭೌಗೋಳಿಕ ವಿಸ್ತೀರ್ಣವನ್ನ ಹೊಂದಿರೋದನ್ನು ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ ವಿದ್ಯಾರ್ಥಿಗಳೇ. ಭಾರತ ಅಂದ ಕಡೆ ಎಲ್ಲ ಒಂದ್ ಕಡೆ ವಿಶ್ವದ ಎಲ್ಲ ರಾಷ್ಟ್ರಗಳು ಕೂಡ ಇವತ್ತು ಭಾರತದೊಂದಿಗೆ ಒಂದು ಉತ್ತಮವಾದಂಥ ಸಂಬಂಧವನ್ನು ಹೊಂದಿದೆ. ಜೊತೆಗೆ ಭಾರತ ಅಂದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ದೇಶ ಅಥವಾ ನಮ್ಮ ಸಂಬಂಧಿಗಳು ಎಂಬ ಒಂದು ಫೀಲು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂತಹ ಎಲ್ಲ ರಾಷ್ಟ್ರಗಳ ನಾಯಕರಲ್ಲೂ ಇದೆ, ಆ ದೇಶದಲ್ಲಿ ವಾಸಿಸುವಂತಹ ಪ್ರಜೆಗಳಲ್ಲಿದೆ. ಅದಕ್ಕೆ ಕಾರಣ ಈ ದೇಶದಲ್ಲಿರುವಂತಹ ಭೌಗೋಳಿಕ ಸಂಪತ್ತು, ಈ ದೇಶದಲ್ಲಿರುವಂತಹ ಜನರ ಜೀವನ ಮೌಲ್ಯಗಳು, ಈ ದೇಶ ಅನುಸರಿಸಿರುವಂತಹ ಆರೋಗ್ಯ ಪದ್ಧತಿ ಆಗಿರ್ಬೋದು, ಈ ದೇಶ ಅನುಸರಿಸುತ್ತಿರುವಂತಹ ಸಂಸ್ಕೃತಿ, ಆಚರಣೆ, ರೂಢಿ ಸಂಪ್ರದಾಯ ಇತ್ಯಾದಿ ಎಲ್ಲವುಗಳ ಆಧಾರದ ಮೇಲೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶ ಖ್ಯಾತಿಯನ್ನ ಪಡೆಯಲಿಕ್ಕೆ, ಪ್ರಾಮುಖ್ಯತೆಯನ್ನ ಪಡೆಯಲಿಕ್ಕೆ, ಗೌರವವನ್ನ ಪಡೆಯಲಿಕ್ಕೆ, ಜೊತೆಗೆ ಹೆಚ್ಚಿನ ಹೆಸರನ್ನ ಪಡೆಯಲಿಕ್ಕೆ ಪ್ರಮುಖವಾದಂತಹ ಕಾರಣ ಆಗಿರೋದನ್ನು ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ. ಪ್ರಿಯ ವಿದ್ಯಾರ್ಥಿಗಳೇ, ಭಾರತ ದೇಶವು ಭೌಗೋಳಿಕವಾಗಿ ಉತ್ತರಾರ್ಧಗೋಳ ಮತ್ತು ಪೂರ್ವಾರ್ಧ ಗೋಳಾರ್ಧದ ಮಧ್ಯಭಾಗದಲ್ಲಿದೆ. ಭಾರತವು, ಅರ್ಥ ಮಾಡ್ಕೊಳ್ಳಿ, ಭಾರತ ದೇಶವು ಭೌಗೋಳಿಕವಾಗಿ ಉತ್ತರಾರ್ಧಗೋಳ ಮತ್ತು ಪೂರ್ವಾರ್ಧಗೋಳದ ಮಧ್ಯಭಾಗದಲ್ಲಿ ಬರುವಂತಹ ಒಂದು ಭೂಖಂಡವಾಗಿದೆ, ಒಂದು ಭೂಭಾಗವಾಗಿದೆ. ಅರ್ಥ ಮಾಡ್ಕೊಳ್ಳಿ, ಭಾರತ ನಮ್ಮ ಇಡೀ ವಿಶ್ವ ಭೂಪಟವನ್ನು ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ, ನಮ್ಮ ಭಾರತ ದೇಶ ಉತ್ತರಾರ್ಧಗೋಳ ಮತ್ತು ಪೂರ್ವಾರ್ಧಗೋಳದ ಮಧ್ಯಭಾಗದಲ್ಲಿ, ಉತ್ತರಾರ್ಧಗೋಳ ಮತ್ತು ಪೂರ್ವಾರ್ಧಗೋಳ, ಉತ್ತರಾರ್ಧಗೋಳ ಮತ್ತು ಪೂರ್ವಾರ್ಧಗೋಳದ ಮಧ್ಯಭಾಗದಲ್ಲಿ ಬರ್ತದೆ. ಎಕ್ಸಾಮ್ ಕೇಳಬಹುದು, ಮಧ್ಯಭಾಗದಲ್ಲಿ ಬರುತ್ತೆ ನಮ್ಮ ಭಾರತ ದೇಶ. ನಾವು ಇಡೀ ವಿಶ್ವ ಭೂಪಟವನ್ನು ನೋಡುವಂತ ಸಮಯದಲ್ಲಿ ಗೊತ್ತಾಗುತ್ತೆ, ನಮ್ಮ ಭಾರತ ದೇಶ ಉತ್ತರಾರ್ಧಗೋಳ ಮತ್ತು ಪೂರ್ವಾರ್ಧಗೋಳದ ಮಧ್ಯಭಾಗದಲ್ಲಿ ಬರುವಂತ ಏಕೈಕ ಹಿಂದೂ ರಾಷ್ಟ್ರವಾಗಿರೋದನ್ನ ಈ ಸಂದರ್ಭದಲ್ಲಿ ನಾವು ಗಮನಿಸಬಹುದಾಗಿದೆ. ಪ್ರಿಯ ವಿದ್ಯಾರ್ಥಿಗಳೇ, ಅರ್ಥ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪ್ರಪಂಚದ 7 ಖಂಡಗಳಲ್ಲಿ ಅತ್ಯಂತ ದೊಡ್ಡ ಖಂಡ ಏಷ್ಯಾ ಖಂಡ. ಈ ಏಷ್ಯಾ ಖಂಡದ ಆಗ್ನೇಯ ದಿಕ್ಕಿಗೆ, ದಿಕ್ಕಿಗೆ ಅಥವಾ ದಕ್ಷಿಣ ದಿಕ್ಕಿಗೆ ಬರುವಂತಹ ಒಂದು ಶ್ರೇಷ್ಠವಾದಂತಹ ರಾಷ್ಟ್ರ ಯಾವ್ದಾದ್ರು ಇದೆ ಅಂದ್ರೆ ಅದು ನಮ್ಮ ಭಾರತ ದೇಶವಾಗಿದೆ. ಏಷ್ಯಾ ಖಂಡದಲ್ಲಿ ಬರುವಂತಹ ಒಂದು ಪ್ರಮುಖವಾದಂತಹ ರಾಷ್ಟ್ರ ನಮ್ಮ ಭಾರತ ದೇಶ, ನಮ್ಮ ಏಷ್ಯಾ ಖಂಡದ ಆಗ್ನೇಯ ದಿಕ್ಕಿಗೆ ಬರುವಂತಹ ದೇಶ ಆಗಿದೆ. ಅಷ್ಟೇ ಅಲ್ಲದೆ ನಮ್ಮ ಭಾರತ ದೇಶವನ್ನ ಪರ್ಯಾಯ ದ್ವೀಪ ಅಂತಲೂ ಕೂಡ ಕರಿತೇವೆ. ಯಾತಕ್ಕೋಸ್ಕರ ಪರ್ಯಾಯ ದ್ವೀಪ ಅಂತೇಳಿ ಕರಿತೇವೆ ಅಂದ್ರೆ, ನಮ್ಮ ಭಾರತ ದೇಶ 3 ಕಡೆ ನೀರಿನಿಂದ ಕುಡಿದು 1 ಕಡೆ ಭೂಮಿ ಇರೋದಕ್ಕೆ ನಮ್ಮ ಭಾರತ ದೇಶವನ್ನ ನಾವು ಪರ್ಯಾಯ ದ್ವೀಪ ಅಂತೇಳಿ ಕರಿತೇವೆ. ಪ್ರಿಯ ವಿದ್ಯಾರ್ಥಿಗಳೇ, ಎಕ್ಸಾಮ್ ಅಲ್ಲಿ ನಿಮ್ಗೆ ಕೇಳ್ಬೋದು, ಪರ್ಯಾಯ ದ್ವೀಪ ಎಂದರೇನು? ಏನಂತ? ಪರ್ಯಾಯ ದ್ವೀಪ, ಭಾರತವನ್ನ ಪರ್ಯಾಯ ದ್ವೀಪ ಅಂತಲೂ ಕೂಡ ಕರಿತೀವಿ ಪ್ರಿಯ ವಿದ್ಯಾರ್ಥಿಗಳು.
ಯಾಕೆ ಭಾರತವನ್ನು ಪರ್ಯಾಯ ದ್ವೀಪ ಅಂತ ಹೇಳಿ ಕರಿತೇವೆ? ಭಾರತ ದೇಶವು 3 ಕಡೆ ನೀರಿನಿಂದ ಕೂಡಿದೆ. ಗಮನಿಸಿ, ಭಾರತ ದೇಶದ ಭೂಪಟವನ್ನು ಗಮನಿಸಿದಾಗ ಗೊತ್ತಾಗುತ್ತೆ. ಭಾರತ ಈ ನೀಲಿ ಬಣ್ಣದೆಲ್ಲ ನೀರು ಸಮುದ್ರದಿಂದ ಕೂಡಿದೆ. ಸೊ ನೋಡಿ, ಒಂದ್ ಕಡೆ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಭಾರತವನ್ನು ಆಕ್ರಮಿಸಿದ್ರೆ, ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ ಮತ್ತು ಪೂರ್ವದಲ್ಲಿ ಈ ಬಂಗಾಳದಲ್ಲಿ ಭಾರತವನ್ನ ಭೂಭಾಗವನ್ನ ಆಕ್ರಮಿಸಿರುವ ಪರಿಣಾಮವಾಗಿ ಭಾರತ ದೇಶವನ್ನ ಪರ್ಯಾಯ ದ್ವೀಪ ಅಂತೇಳಿ ಕರಿತೇವೆ. ಕಾರಣ, ಭಾರತ ದೇಶ 3 ಕಡೆ ನೀರಿನಿಂದ ಕೂಡಿದ್ದು, ಒಂದು ಕಡೆ ಭೂಮಿ ಇರೋದಕ್ಕೆ ಸೊ ಭಾರತ ದೇಶವನ್ನ ಪರ್ಯಾಯ ದ್ವೀಪ ಅಂತೇಳಿ ಕರಿತೇವೆ. ಜೊತೆಗೆ ಭಾರತವನ್ನ ಉಪಖಂಡ ಅಂತಲೂ ಕೂಡ ಕರಿತೇವೆ. ಏಷ್ಯಾಖಂಡ ಅಲ್ಲ, ಉಪಖಂಡ. ಯಾಕೆ ಭಾರತವನ್ನ ಉಪಖಂಡ ಅಂತ ಹೇಳಿ ಕರೀತೇವೆ? ಕಾರಣ ಏನು? ಒಂದು ಖಂಡ ಆಗ್ಲಿಕ್ಕೆ ಬೇಕಾದಂತ ಒಂದು ಖಂಡ ಆಗ್ಲಿಕ್ಕೆ ಏನೆಲ್ಲ ಭೌಗೋಳಿಕ ಲಕ್ಷಣಗಳು ಬೇಕೋ ಅಷ್ಟೆಲ್ಲ ಭೌಗೋಳಿಕ ಲಕ್ಷಣಗಳನ್ನ ನಮ್ಮ ಭಾರತ ದೇಶ ಹೊಂದಿರೋದ್ರಿಂದ, ಒಂದು ಖಂಡ ಆಗ್ಲಿಕ್ಕೆ ಏನೆಲ್ಲ ಭೌಗೋಳಿಕ ಲಕ್ಷಣಗಳು ಬೇಕೋ ಅಷ್ಟೆಲ್ಲ ಲಕ್ಷಣಗಳನ್ನ ನಮ್ಮ ಭಾರತ ದೇಶ ಹೊಂದಿರೋದ್ರಿಂದ ನಮ್ಮ ಭಾರತ ದೇಶವನ್ನ ಉಪಖಂಡ ಅಂತಲೂ ಕೂಡ ಕರಿತೇವೆ ನಾವು ಪ್ರಿಯ ವಿದ್ಯಾರ್ಥಿಗಳೇ. ಭಾರತ ದೇಶವನ್ನ ಒಂದು ಉಪಖಂಡ, ಪರ್ಯಾಯ ದ್ವೀಪ ಅಂತೇಳಿ ಕರಿತೇವೆ. ಈ ಭಾರತ ದೇಶ ನಮ್ಮ ವಿಶ್ವ ಭೂಪಟದಲ್ಲಿ ನೋಡಿದಂತ ಸಂದರ್ಭದಲ್ಲಿ ಉತ್ತರಾರ್ಧಗೋಳ ಮತ್ತು ಪೂರ್ವಾರ್ಧಗೋಳದ ಮಧ್ಯಭಾಗದಲ್ಲಿ ಬರುವಂತಹ ಒಂದು ರಾಷ್ಟ್ರವಾಗಿದೆ. ಇದು ಏಷ್ಯಾ ಖಂಡಕ್ಕೆ ಸೇರಿದಂತಹ, ಏಷ್ಯಾ ಖಂಡದ ದಕ್ಷಿಣ ದಿಕ್ಕಿಗೆ ಬರುವಂತಹ ಏಕೈಕ ಹಿಂದೂ ಮತ್ತು ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಹೇಳೋದ್ರಲ್ಲಿ, ದೊಡ್ಡ ರಾಷ್ಟ್ರ ಅಂತ ಹೇಳೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಇವತ್ತು ಭಾರತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಕಾರ್ಯದಿಂದ, ತನ್ನ ಸಹಾಯದಿಂದ, ತನ್ನ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡುವಂತಹ ಸೇವೆಯಿಂದ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನದೇ ಆದಂತಹ ಮನ್ನಣೆಯನ್ನ, ತನ್ನದೇ ಆದಂತಹ ಗೌರವವನ್ನ ಪಡ್ಕೊಂಡಿರೋದನ್ನ ಈ ಸಂದರ್ಭದಲ್ಲಿ ಸ್ಮರಿಸೋದು ಔಚಿತ್ಯವಾಗಿದೆ ವಿದ್ಯಾರ್ಥಿಗಳು. ಅರ್ಥ ಮಾಡ್ಕೊಳ್ಳಿ. ಇವತ್ತು ವಿಶ್ವದ ಯಾವ ಭಾಗದಲ್ಲಿ ಹೋಗಿ ನಾನೊಬ್ಬ ಭಾರತೀಯ ಅಂತ ಹೇಳ್ಕೊಳ್ಳೋದು ಎಲ್ಲೋ ಒಂದ್ ಕಡೆ ನಮ್ಗೆ ಅತ್ಯಂತ ಹೆಮ್ಮೆಯ ಸಂಗತಿಯಾಗಿದೆ. ಇವತ್ತು ಭಾರತೀಯನಾಗಿ ಹುಟ್ಟಿರುವಂತಹ ನಾನು ಪ್ರಪಂಚದ ಎಲ್ಲ ಭಾಗಗಳಲ್ಲೂ ಕೂಡ ನನಗೆ ತನ್ನದೇ ಆದಂತಹ ಒಂದು ಗೌರವ ಸಿಗ್ತಾ ಇದೆ. ಇಂಥ ಶ್ರೇಷ್ಠವಾದಂತಹ ರಾಷ್ಟ್ರ ನನ್ನ ಭಾರತ ದೇಶ. ಇಂಥ ಭಾರತ ದೇಶ ಉತ್ತರಾರ್ಧಗೋಳ ಮತ್ತು ಪೂರ್ವಾರ್ಧಗೋಳದ ಮಧ್ಯಭಾಗದಲ್ಲಿ ಬರುತ್ತೆ. ಏಷ್ಯಾ ಖಂಡದ ದಕ್ಷಿಣ ದಿಕ್ಕು, ಆಗ್ನೇಯ ಏಷ್ಯಾದ ದಕ್ಷಿಣ ದಿಕ್ಕಿಗೆ ಬರುವಂತಹ ನಮ್ಮ ರಾಷ್ಟ್ರವಾಗಿದೆ. ಜೊತೆಗೆ ಭಾರತ ದೇಶವನ್ನ ಪರ್ಯಾಯ ದ್ವೀಪ ಅಂತೇಳಿ ಕರೀತೇವೆ. ಕಾರಣ, ಭಾರತ ದೇಶವು 3 ಕಡೆ ನೀರಿದ್ದು, ಒಂದು ಕಡೆ ಭೂಮಿಯಿಂದ ಕೂಡಿರೋದ್ರಿಂದ ಭಾರತವನ್ನ ಪರ್ಯಾಯ ದ್ವೀಪ ಅಂತೇಳಿ ಕರೀತೇವೆ. ಭಾರತ ದೇಶವನ್ನ ಪಶ್ಚಿಮ ದಿಕ್ಕಿನಲ್ಲಿ ಅರಬ್ಬಿ ಸಮುದ್ರ ಆಕ್ರಮಿಸಿದೆ, ಪೂರ್ವ ದಿಕ್ಕಿನಲ್ಲಿ ಬಂಗಾಳಕೊಲ್ಲಿ ಆಕ್ರಮಿಸಿದೆ, ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ ಆಕ್ರಮಿಸಿ, ಉತ್ತರದಲ್ಲಿ ಭೂಮಿಯಿಂದ ಕೂಡಿದೆ, ಭೂಭಾಗದಿಂದ ಕೂಡಿದೆ. ಸೊ ಆ ಕಾರಣಕ್ಕಾಗಿ ಭಾರತ ದೇಶವನ್ನ ನಾವು ಏನಂತೇಳಿ ಕರಿತೇವೆ? ಪರ್ಯಾಯ ದ್ವೀಪ ಅಂತೇಳಿ ಕರಿತೇವೆ ವಿದ್ಯಾರ್ಥಿಗಳೇ. ಜೊತೆಗೆ ಭಾರತ ದೇಶವನ್ನ ಒಂದು ಉಪಖಂಡ ಅಂತಲೂ ಕೂಡ ಕರಿತೇವೆ. ಯಾಕೆ ಉಪಖಂಡ ಅಂತೇಳಿ ಕರಿತೇವೆ? ಒಂದು ಖಂಡ ಆಗ್ಲಿಕ್ಕೆ ಏನೆಲ್ಲ ಭೌಗೋಳಿಕ ಲಕ್ಷಣಗಳನ್ನ ಒಂದು ದೇಶ ಹೊಂದಿರಬೇಕು ಅಷ್ಟೆಲ್ಲ ಲಕ್ಷಣಗಳನ್ನ ನಮ್ಮ ಭಾರತ ದೇಶ ಹೊಂದಿರೋದ್ರಿಂದ ಭಾರತ ದೇಶವನ್ನ ಒಂದು ಉಪಖಂಡ ಅಂತ ಹೇಳಿ ಈ ಸಂದರ್ಭದಲ್ಲಿ ಕರಿಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ. ಅಷ್ಟೇ ಅಲ್ಲದೆ ನಮ್ಮ ಭಾರತ ದೇಶ, ಹೀಗೆ ನಮ್ಮ ಭಾರತ ದೇಶದ ಪ್ರಧಾನ ಭೂಭಾಗ ಏನಿದೆ, ನಮ್ಮ ಭಾರತ ದೇಶದ ಪ್ರಧಾನ ಭೂಭಾಗ ಏನಿದೆ, ಇದು 8.4 ಡಿಗ್ರಿಯಿಂದ ಹಿಡಿದು 37.6 ಡಿಗ್ರಿ ಉತ್ತರ ಅಕ್ಷಾಂಶ ಮತ್ತು 68.7 ಡಿಗ್ರಿಯಿಂದ ಹಿಡಿದು 97.3 ಡಿಗ್ರಿ ಪೂರ್ವ ರೇಖಾಂಶದ ಒಂದು ಗಡಿಯೊಳಗೆ ವಿಸ್ತರಿಸಿರುವುದನ್ನು ನಾವು ಗಮನಿಸಬಹುದಾಗಿದೆ. ನೋಡಿ, ಭಾರತದ ಪ್ರಧಾನ ಭೂಭಾಗ ಏನಿದೆ ಇದು 8.4ರಿಂದ ಹಿಡಿದು 37.6 ಏನಂತ ಕರಿತೇವೆ? ಉತ್ತರ ಅಕ್ಷಾಂಶ ಅಂತ ಹೇಳಿ ಕರಿತೇವೆ. ಇದು ಇಲ್ಲಿ ಬರುತ್ತೆ, ಅದು 37.6 ಡಿಗ್ರಿ ಉತ್ತರ ಅಕ್ಷಾಂಶದಿಂದ ಹಿಡಿದು ನಮ್ಮ ಭಾರತ ದೇಶ 68.7 ಪೂರ್ವ ರೇಖಾಂಶ ಇಲ್ಲಿ ಬರುತ್ತೆ. 68.7 ಡಿಗ್ರಿ ಪೂರ್ವ ರೇಖಾಂಶದಿಂದ ಹಿಡಿದು 97.3 ಡಿಗ್ರಿ ಪೂರ್ವ ರೇಖಾಂಶ ಈ ಜಾಗದಲ್ಲಿ ಬರುತ್ತೆ, ಪೂರ್ವ ರೇಖಾಂಶ. ಸೊ ಇಲ್ಲಿ ಬರುವಂತ ಪೂರ್ವ ರೇಖಾಂಶದಲ್ಲಿ ನಮ್ಮ ಭಾರತ ದೇಶ ಅಸ್ತಿತ್ವದಲ್ಲಿರೋದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ. ನಮ್ಮ ಭಾರತ ದೇಶದ ಪ್ರಧಾನ ಭೂಭಾಗ ಇರೋದು 8.4 ಡಿಗ್ರಿಯಿಂದ ಹಿಡಿದು 37.6 ಉತ್ತರ ಅಕ್ಷಾಂಶ ಈ ಜಾಗದಲ್ಲಿ ಬರುತ್ತೆ. 37.6 ಉತ್ತರ ಅಕ್ಷಾಂಶ ಈ ಜಾಗದಲ್ಲಿ ಬರುತ್ತೆ. ಅದೇ ರೀತಿ 68.7ರಿಂದ ಹಿಡಿದು 97.3 ಪೂರ್ವ ರೇಖಾಂಶ. 68.7 ಇಲ್ಲಿ ಬರುವಂತ ಪೂರ್ವ ರೇಖಾಂಶ. ಸೊ ಪೂರ್ವ 67 ಎಕ್ಸಾಮ್ ಅಲ್ಲಿ ಕೇಳಬಹುದು, ಭಾರತ ದೇಶ ಯಾವ ರೇಖಾಂಶ ಮತ್ತು ಯಾವ ಪೂರ್ವ ರೇಖಾಂಶ ಮತ್ತು ಉತ್ತರಾಕ್ಷಾಂಶದ ನಡುವೆ
ವಿಸ್ತರಿಸಿದೆ ಅಂತ ನಾವು ಕೇಳೋದಾದ್ರೆ ನಮ್ಮ ಭಾರತ ದೇಶ 8.4ರಿಂದ ಹಿಡಿದು 37.6 ಉತ್ತರ ಅಕ್ಷಾಂಶದೊಳಗೆ, ಮತ್ತೆ 68.7ರಿಂದ 97.3 ಪೂರ್ವ ರೇಖಾಂಶದೊಳಗೆ ನಮ್ಮ ಭಾರತದ ಪ್ರಧಾನ ಭೂಭಾಗ ವಿಸ್ತರಿಸಿರೋದನ್ನ ನಾವು ಗಮನಿಸಬಹುದಾಗಿದೆ. ಪ್ರಿಯ ವಿದ್ಯಾರ್ಥಿಗಳ ಎಕ್ಸಾಮ್ ಅಲ್ಲಿ ಕೇಳಬಹುದು 37.6 ಉತ್ತರ ಅಕ್ಷಾಂಶ ಎಲ್ಲಿ ಬರುತ್ತೆ ಅಂತ. ಇದು ಎಲ್ಲಿ ಬರುತ್ತೆ? ಭಾರತದ ಮೇಲ್ಭಾಗದಲ್ಲಿ ಬರುತ್ತೆ. ಭಾರತದ ಮೇಲ್ಭಾಗದಲ್ಲಿ ಅಂದ್ರೆ ಇಲ್ಲಿ 37.6 ಡಿಗ್ರಿ ಉತ್ತರ ಅಕ್ಷಾಂಶ ಭಾರತದ ಮೇಲ್ಭಾಗದಲ್ಲಿ ಹಾದು ಹೋಗುತ್ತೆ. ಅದೇ ರೀತಿ 68.7 ಪೂರ್ವ ರೇಖಾಂಶ ಭಾರತದ ಈ ದಿಕ್ಕಿನಲ್ಲಿ ಪಶ್ಚಿಮ ದಿಕ್ಕಿನಲ್ಲಿ ಬರುತ್ತೆ. ಅದೇ ರೀತಿ 97.3 ಪೂರ್ವ ರೇಖಾಂಶ ಭಾರತದ ಪೂರ್ವ ದಿಕ್ಕಿನಲ್ಲಿ ಬರುವಂತ ರೇಖಾಂಶವಾಗಿದೆ. ಈ ರೇಖಾಂಶದ ಮಧ್ಯಭಾಗದಲ್ಲಿ ನಮ್ಮ ಭಾರತದ ಪ್ರಧಾನ ಭೂಭಾಗ ವಿಸ್ತರಿಸಿರೋದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ. ಪ್ರಿಯ ವಿದ್ಯಾರ್ಥಿಗಳೇ, ಅಷ್ಟೇ ಅಲ್ಲದೆ ಭಾರತದ ದಕ್ಷಿಣ ದಿಕ್ಕಿಗೆ ದಕ್ಷಿಣ ತುದಿಯ ಕಡೆ ಅಂಡೋಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಕೂಡ ವಿಸ್ತರಿಸಿವೆ. ಅಂಡೋಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಭಾರತದ ದಕ್ಷಿಣ ದಿಕ್ಕಿನ ಕಡೆ ಅಂಡೋಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಈ ಕಡೆ ಬರ್ತವೆ. ಅಂಡೋಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಈ ಭಾಗದಲ್ಲಿ ಇಲ್ಲಿ ಕಾಣ್ತದೆ ನೋಡಿ, ಇಲ್ಲಿ ಕಾಣಲ್ಲ ಅಂತ ಇಲ್ಲಿ ಬರ್ತೀನಿ. ಇವು ಅಂಡೋಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಭಾರತದ ದಕ್ಷಿಣ ತುದಿಯ ಕಡೆಗೆ ಈ ಅಂಡೋಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ವಿಸ್ತರಿಸಿರೋದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ. ನಿಕೋಬಾರ್ ದ್ವೀಪದ 6.45 ಡಿಗ್ರಿ ದಕ್ಷಿಣ ಅಕ್ಷಾಂಶದಲ್ಲಿ, ನಿಕೋಬಾರ್ ದ್ವೀಪದ 6.45 ಡಿಗ್ರಿ ದಕ್ಷಿಣ ಅಕ್ಷಾಂಶದಲ್ಲಿ ಇಂದಿರಾ ಪಾಯಿಂಟ್ ಬರುತ್ತೆ. ಇಲ್ಲಿ ನಿಕೋಬಾರ್ ದ್ವೀಪದ 6.45 ಡಿಗ್ರಿ ದಕ್ಷಿಣ ಅಕ್ಷಾಂಶ, ನೆನಪಲ್ಲಿ ದಕ್ಷಿಣ ಅಕ್ಷಾಂಶದಲ್ಲಿ ಅಂದ್ರೆ ಇಲ್ಲಿ ಬರುತ್ತೆ, ಈ ಜಾಗದಲ್ಲಿ ಬರುತ್ತೆ. 6 ಈ ಜಾಗದಲ್ಲಿ ಬರುತ್ತೆ. ಪ್ರಿಯ ವಿದ್ಯಾರ್ಥಿಗಳೇ, ಇದನ್ನ 6.45 ಡಿಗ್ರಿ ದಕ್ಷಿಣಾಕ್ಷಾಂಶ ಅಂತ ಕರೀತಾರೆ. ಇಲ್ಲಿ ಇಂದಿರಾ ಪಾಯಿಂಟ್ ಬರುತ್ತೆ. ಇದು ಭಾರತದ ಅತ್ಯಂತ ಕೊನೆಯ ದಕ್ಷಿಣ ತುತ್ತ ತುದಿ. ಹೇಳ್ಬೋದು ಎಕ್ಸಾಮ್ ಅಲ್ಲಿ, ಭಾರತದ ದಕ್ಷಿಣದ ಅತ್ಯಂತ ತುತ್ತ ತುದಿ ಯಾವ್ದಪ್ಪ ಅಂದ್ರೆ ಇಂದಿರಾ ಪಾಯಿಂಟ್. ಇಂದಿರಾ ಪಾಯಿಂಟ್ ಇದು ಸುಮಾರು 6 ನಿಕೋಬಾರ್ ದ್ವೀಪದಲ್ಲಿ ಬರುವಂತಹ 6.45 ಡಿಗ್ರಿ ದಕ್ಷಿಣ ಅಕ್ಷಾಂಶದಲ್ಲಿ ಬರುತ್ತಿಲ್ಲ ಅಂತ 6.45 ದಕ್ಷಿಣ ಅಕ್ಷಾಂಶ ಇಲ್ಲಿ ಬರುತ್ತೆ. ಸೊ ಇಲ್ಲಿ ಬಂದು ಇಲ್ಲಿದೆ ನೋಡಿ ಇಂದಿರಾ ಪಾಯಿಂಟ್, ಈ ಜಾಗದಲ್ಲಿ ಬರುತ್ತೆ ಇಂದಿರಾ ಪಾಯಿಂಟ್. ಇದು ಭಾರತದ ಅತ್ಯಂತ ಕೊನೆಯ ದಕ್ಷಿಣ ತುತ್ತ ತುದಿ ಇಂದಿರಾ ಪಾಯಿಂಟ್. ಇದು 6.45 ಡಿಗ್ರಿ ದಕ್ಷಿಣ ಅಕ್ಷಾಂಶದಲ್ಲಿ ಬರುವಂತಹ ಭಾರತದ ಅತ್ಯಂತ ಕಡೆಯ ದಕ್ಷಿಣ ತುತ್ತ ತುದಿ ಆಗಿರೋದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ. ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಭಾರತದ ಅತ್ಯಂತ ಕಡೆಯ ದಕ್ಷಿಣ ತುತ್ತ ತುದಿ ಯಾವಪ್ಪ ಅಂದ್ರೆ ಇಂದಿರಾ ಪಾಯಿಂಟ್. ಇದು ನಿಕೋಬಾರ್ ದ್ವೀಪದಲ್ಲಿ ಬರುವಂತಹ 6.45 ಡಿಗ್ರಿ ದಕ್ಷಿಣ ಅಕ್ಷಾಂಶದ ಮೇದಲ್ಲಿ ಬರುವಂತಹ ತುತ್ತ ತುದಿಯಾಗಿದೆ. ಇದು ಭಾರತದ ದಕ್ಷಿಣದ ತುತ್ತ ತುದಿ ಇಂದಿರಾ ಪಾಯಿಂಟ್. ಅದೇ ರೀತಿ ಭಾರತದ ಉತ್ತರ ತುತ್ತ ತುದಿ ಅಥವಾ ಉತ್ತರದ ತುದಿ ಯಾವ್ದಪ್ಪ ಅಂದ್ರೆ ಇಂದಿರಾ ಕೋಲ್. ಇದು ಈ ಭಾಗದ ಜಮ್ಮು ಕಾಶ್ಮೀರ ಭಾಗದಲ್ಲಿ ಬರುತ್ತೆ. ಯಾವಾಗ ಇಂದಿರಾ ಕೋಲ್ ಇದು ದಕ್ಷಿಣದ ತುದಿ ಆದ್ರೆ ಇಂದಿರಾ ಕೋಲ್ ಉತ್ತರದ ತುದಿಯಾಗಿದೆ. ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಉತ್ತರದ ತುದಿ ಇದು ಯಾವುದು? ಇಂದಿರಾ ಕೋಲ್. ಈ ಜಾಗದಲ್ಲಿ ಬರುತ್ತೆ ಇಂದಿರಾ ಕೋಲ್, ಈ ಜಾಗದಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ ಇಂದಿರಾ ಕೋಲ್. ಸೊ ಇಂದಿರಾ ಕೋಲ್ ಭಾರತದ ಉತ್ತರ ತುದಿಯಾದ್ರೆ ಇಂದಿರಾ ಪಾಯಿಂಟ್ ಭಾರತದ ದಕ್ಷಿಣದ ತುತ್ತ ತುದಿಯಾಗಿದೆ. ಪ್ರಿಯ ವಿದ್ಯಾರ್ಥಿಗಳೇ, ಇದು ನಿಮಗೆ ಮುಖ್ಯ. ಇದನ್ನ ನೀವು ಸಂಪೂರ್ಣವಾಗಿ ಗಮನದಲ್ಲಿಟ್ಕೋಬಾರ್ದು. ಭಾರತದ ದಕ್ಷಿಣ ತುತ್ತ ತುದಿ ಯಾವುದು ಅಂದ್ರೆ ಇಂದಿರಾ ಪಾಯಿಂಟ್. ಭಾರತದ ಉತ್ತರದ ತುತ್ತ ತುದಿ ಯಾವುದು ಅಂದ್ರೆ ಇಂದಿರಾ ಕೋಲ್. ಕೋಲ್ ಮತ್ತೆ ಪಾಯಿಂಟ್ ದಕ್ಷಿಣದಲ್ಲಿದ್ರೆ ಕೋಲ್ ಉತ್ತರದಲ್ಲಿದೆ. ಸೊ ಇಂದಿರಾ ಪಾಯಿಂಟ್ ನಿಕೋಬಾರ್ ದ್ವೀಪದಲ್ಲಿ ಬರುವಂತಹ 6.45 ಡಿಗ್ರಿ ದಕ್ಷಿಣ ಅಕ್ಷಾಂಶದಲ್ಲಿ ಬರುವಂತಹ ಒಂದು ಸ್ಥಳವಾಗಿದೆ. ಈ ಅಂಡೋಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಭಾರತದ ದಕ್ಷಿಣದ ಭಾಗದ ಕಡೆ ವಿಸ್ತರಿಸುವಂತಹ ದ್ವೀಪಗಳಾಗಿವೆ. ಇಲ್ಲಿ ಇಂದಿರಾ ಪಾಯಿಂಟ್ ಇದೆ. ಇದು ಭಾರತದ ಅತ್ಯಂತ ಕೊನೆಯ ದಕ್ಷಿಣದ ತುತ್ತ ತುದಿ 6.45 ಡಿಗ್ರಿ ದಕ್ಷಿಣ ಅಕ್ಷಾಂಶದಲ್ಲಿ ಇದು ಬರುತ್ತೆ. ಅದೇ ರೀತಿ ಜಮ್ಮು ಕಾಶ್ಮೀರ ಭಾರತದ ಕಿರೀಟಪ್ರಾಯವಾಗಿರುವಂತಹ ಜಮ್ಮು ಕಾಶ್ಮೀರದ ತುದಿಯಲ್ಲಿ ಇಂದಿರಾ ಕೋಲ್ ಬರುತ್ತೆ. ಇದು ಭಾರತದ ಉತ್ತರದ ತುತ್ತ ತುದಿ. ಎಕ್ಸಾಮ್ ಅಲ್ಲಿ ಕೇಳಬಹುದು, ಭಾರತದ ಉತ್ತರದ ತುತ್ತ ತುದಿ ಯಾವ್ದಂದ್ರೆ ಇಂದಿರಾ ಕೋಲ್ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಅತ್ಯಂತ ಪ್ರಮುಖ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ಬಹುದಾಗಿದೆ ವಿದ್ಯಾರ್ಥಿಗಳು. ಸೊ ಇನ್ನೊಮ್ಮೆ ನೋಡೋದಾದ್ರೆ ನಮ್ಮ ಭಾರತ ದೇಶ ಏಷ್ಯಾ ಖಂಡದಲ್ಲಿ ಬರುವಂತಹ ಒಂದು ಪ್ರಮುಖವಾದಂತಹ ರಾಷ್ಟ್ರವಾಗಿದೆ.
ನಮ್ಮ ಭಾರತ ದೇಶವನ್ನ ಏನಂತ ಹೇಳಿ ಕರಿತೇವೆ? ಪರ್ಯಾಯ ದ್ವೀಪ ಅಂತ ಹೇಳಿ ಕರಿತೇವೆ. ಕಾರಣ ಭಾರತ 3 ಕಡೆ ನೀರಿನಿಂದ, ಒಂದ್ ಕಡೆ ಅರಬ್ಬಿ ಸಮುದ್ರವನ್ನ, ಮತ್ತೊಂದ್ ಕಡೆ ಬಂಗಾಳಕೊಲ್ಲಿ, ಮತ್ತೊಂದ್ ಕಡೆ ಇನ್ನು ಹಿಂದೂ ಮಹಾಸಾಗರ ಎಂಬ 3 ಮಹಾಸಾಗರಗಳನ್ನ ತನ್ನತ್ತ ಸೆಳೆಯುವ ಮುಖಾಂತರ ಭಾರತವನ್ನ ಒಂದು ಪರ್ಯಾಯ ದ್ವೀಪ ಅಂತ ಹೇಳಿ ಕರಿತೇವೆ ಪ್ರಿಯ ವಿದ್ಯಾರ್ಥಿಗಳ. ಜೊತೆಗೆ ಭಾರತವನ್ನ ಒಂದು ಉಪಖಂಡ ಅಂತಲೂ ಕೂಡ ಕರಿತೇವೆ. ಕಾರಣ ಭಾರತ ದೇಶ ಒಂದು ಖಂಡ ಆಗ್ಲಿಕ್ಕೆ ಬೇಕಾದಂತ ಎಲ್ಲ ಭೌಗೋಳಿಕ ಲಕ್ಷಣಗಳನ್ನ ತನ್ನಲ್ಲಿ ಅಡಗಿಸಿಕೊಂಡಿರೋದ್ರಿಂದ ಭಾರತವನ್ನ ನಾವು ಒಂದು ಉಪಖಂಡ ಅಂತ ಹೇಳಿ ಕರಿತೇವೆ. ಜೊತೆಗೆ ನಮ್ಮ ಭಾರತ ದೇಶವು ಉತ್ತರಾರ್ಧಗೋಳ ಮತ್ತು ಪೂರ್ವಾರ್ಧಗೋಳದ ಮಧ್ಯಭಾಗದಲ್ಲಿರುವಂತಹ ಒಂದು ಭೂಭಾಗವಾಗಿದೆ. ಉತ್ತರಾರ್ಧಗೋಳ ಮತ್ತು ಪೂರ್ವಾರ್ಧಗೋಳದ ಮಧ್ಯಭಾಗದಲ್ಲಿ ಬರುವಂತಹ ಒಂದು ಪ್ರಮುಖವಾದಂತಹ ರಾಷ್ಟ್ರ ಆಗಿದೆ ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಭಾರತ ದೇಶ 8.4 ಹಿಡಿದು 37.6 ಉತ್ತರಾಕ್ಷಾಂಶ ಮತ್ತು 68.7 ಹಿಡಿದು 93.7 ಪೂರ್ವ ರೇಖಾಂಶದ ಮಧ್ಯ ಬರುತ್ತೆ. ಉತ್ತರಾಕ್ಷಾಂಶ ಮೇಲೆ ಬರುತ್ತೆ, ಪೂರ್ವಾಕ್ಷಾಂಶ ಈ ಕಡೆ ಬರುತ್ತೆ. ಇದರ ಮಧ್ಯೆ ಬರುವಂತಹ ಒಂದು ಪ್ರಮುಖವಾದಂತಹ ಭೂಭಾಗವೇ ನಮ್ಮ ಭಾರತ ದೇಶ ಆಗಿದೆ ಪ್ರಿಯ ವಿದ್ಯಾರ್ಥಿಗಳೇ. ಅಷ್ಟೇ ಅಲ್ಲದೆ ನಮ್ಮ ಭಾರತ ದೇಶ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದ ಕಡೆ ವಿಸ್ತರಿಸಿರೋದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ. ನಿಕೋಬಾರ್ ದ್ವೀಪದ 6.45 ಡಿಗ್ರಿಯ ದಕ್ಷಿಣ ಅಕ್ಷಾಂಶದಲ್ಲಿ ಭಾರತದ ಕೊನೆಯ ತುದಿಯಾದಂತ ಈ ಇಂದಿರಾ ಪಾಯಿಂಟ್ ಇರೋದನ್ನ ಕೂಡ ನಾವು ಗಮನಿಸಬಹುದಾಗಿದೆ. ಅದೇ ರೀತಿ ಭಾರತದ ಉತ್ತರ ತುದಿ ನೋಡೋದಾದ್ರೆ ಇದು ಜಮ್ಮು ಕಾಶ್ಮೀರದ ಬಳಿ ಬರುವಂತಹ ಇಂದಿರಾ ಕೋಲ್ ಆಗಿದೆ. ಸೊ ಇಷ್ಟು ಭಾರತದ ಪ್ರಮುಖವಾದಂತಹ ತುದಿಗಳನ್ನ ನಾವು ಈಗ ತಿಳ್ಕೊಂಡ್ವಿ. ಈಗ ಭಾರತದ ಮೇಲೆ ಹಾದು ಹೋಗಿರುವಂತಹ ಅಕ್ಷಾಂಶಗಳನ್ನ ಮತ್ತೆ ರೇಖಾಂಶಗಳನ್ನ, ವಿಶೇಷವಾಗಿ ಕರ್ಕಾಟಕ ಸಂಕ್ರಾಂತಿ ವೃತ್ತಗಳನ್ನ, ಅದೇ ರೀತಿ ಪೂರ್ವ ರೇಖಾಂಶಗಳನ್ನ ನಾವು ತಿಳ್ಕೊಳ್ತಾ ಹೋಗೋಣ ಪ್ರಿಯ ವಿದ್ಯಾರ್ಥಿಗಳು. ಗೊತ್ತಾಯ್ತಲ್ಲ? ನಿಮ್ಗೆ ಕೇಳಬಹುದು ಎಕ್ಸಾಮ್ ಅಲ್ಲಿ 37 ಡಿಗ್ರಿ ಉತ್ತರಾಕ್ಷಾಂಶ ಎಲ್ಲೋಗಿದೆ? ಈ ಜಾಗದಲ್ಲಿ. ಅರ್ಥ ಆಗ್ತಿದೆಯಾ? ಅದೇ ರೀತಿ 93 ಪೂರ್ವ ರೇಖಾಂಶ ಈ ಜಾಗದಲ್ಲಿ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಒಂದೊಂದು ಮಾರ್ಕ್ಸಿಗೆ. ಸೊ ಅದು ನಿಮಗೆ ತುಂಬಾ ಚೆನ್ನಾಗಿ ನೆನಪಿರ್ಬಹುದಾಗತ್ತೆ ಪ್ರಿಯ ವಿದ್ಯಾರ್ಥಿಗಳೇ. ಅಷ್ಟೇ ಅಲ್ಲದೆ ನಮ್ಮ ಭಾರತ ದೇಶದ ಮಧ್ಯಭಾಗದಲ್ಲಿ ಅರ್ಥ ಮಾಡ್ಕೊಳ್ಳಿ, ನಮ್ಮ ಭಾರತ ದೇಶದ ಮಧ್ಯಭಾಗದಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ 23.5 ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗಿರೋದನ್ನ ನಾವು ಗಮನಿಸಬಹುದಾಗಿದೆ. 23.5 ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗಿದೆ. ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಸಂಕ್ರಾಂತಿ ವೃತ್ತ. ಇದು ಭಾರತದ ಮಧ್ಯಭಾಗದಲ್ಲಿ ಹಾದು ಮಾರ್ಕ್ ಮಾಡ್ತಿದ್ದೀವಿ ನೋಡಿ. ಕರ್ಕಾಟಕ ಸಂಕ್ರಾಂತಿ ವೃತ್ತ ಭಾರತ ಯಾವ ಭಾಗದಲ್ಲಿ ಹಾದು ಹೋಗಿದೆ? ಮಧ್ಯಭಾಗದಲ್ಲಿ. ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗಿರುವಂತಹ ವೃತ್ತ ಯಾವಂತ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಯಾವುದು? ಭಾರತದ ಮಧ್ಯಭಾಗದಲ್ಲಿ 23.5 ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಎಕ್ಸಾಮ್ ಬರುತ್ತೆ. ಈ ರೀತಿ ಮಾರ್ಕ್ ಮಾಡಬೇಕು. ಇದು ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗಿರುವಂತಹ ವೃತ್ತವಾಗಿದೆ. ಎಷ್ಟಿದೆ ಇದು? 23.5 ಡಿಗ್ರಿ ಇರುವಂತಹ ಒಂದು ಕರ್ಕಾಟಕ ಸಂಕ್ರಾಂತಿ ವೃತ್ತ ಇದು ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗಿರೋದನ್ನು ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ ವಿದ್ಯಾರ್ಥಿಗಳೇ. ಅದೇ ರೀತಿ ಭಾರತ ದೇಶದಲ್ಲಿ 82.5 ಡಿಗ್ರಿ ಪೂರ್ವ ರೇಖಾಂಶ ರೇಖೆಯು ಕೂಡ ಹಾದು ಹೋಗಿದೆ. ಭಾರತದಲ್ಲಿ 82.5 ಡಿಗ್ರಿ. ಎಷ್ಟು ಡಿಗ್ರಿ? 80 ಅಲ್ಲದೆ 82.5 ಡಿಗ್ರಿ. ಎಷ್ಟು? 82.5 ಡಿಗ್ರಿ ಪೂರ್ವ ರೇಖಾಂಶವು ಕೂಡ ನಮ್ಮ ದೇಶದ ಮಧ್ಯಭಾಗದಲ್ಲಿ ಹಾದು ಹೋಗಿದೆ. 82.5 ಡಿಗ್ರಿ ಪೂರ್ವ ರೇಖಾಂಶ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಎಷ್ಟು ಡಿಗ್ರಿ? 82.5 ಡಿಗ್ರಿ ಪೂರ್ವ ರೇಖಾಂಶವು ಕೂಡ ದೇಶದ ಯಾವ ಭಾಗದಲ್ಲಿ? ಮಧ್ಯಭಾಗದಲ್ಲಿ ಹಾದು ಹೋಗಿದೆ. ಮಧ್ಯಭಾಗದಲ್ಲಿ ಎಲ್ಲಿ ಬರುತ್ತೆ? 82.5 ಡಿಗ್ರಿ ಪೂರ್ವ ರೇಖಾಂಶ ಈ ಜಾಗದಲ್ಲಿ ಬರುತ್ತೆ ನೋಡಿ. ಇಲ್ಲಿ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಸೊ ಇದನ್ನ ನಾವು ಈ ಜಾಗದಲ್ಲಿ ಬರುತ್ತೆ. ಇದನ್ನ ನಾವು ನೀಟಾಗಿ ಮಾರ್ಕ್ ಮಾಡ್ಕೋಬೇಕು. ಇದನ್ನ ನಾವು 82.5 ಡಿಗ್ರಿ
ಪೂರ್ವ ರೇಖಾಂಶ ಅಂತ ಹೇಳಿ ಕರೀತೇವೆ. ಸೊ ಇದು ದೇಶದ ಮಧ್ಯಭಾಗದಲ್ಲಿ ಹಾದು ಹೋಗಿರುವಂತ ರೇಖಾಂಶವಾಗಿದೆ. ಯಾವುದು 82.5 ಡಿಗ್ರಿ ಈ ಪೂರ್ವ ರೇಖಾಂಶ ಏನಿದೆ ಇದು ದೇಶದ ಮಧ್ಯಭಾಗದಲ್ಲಿ ಹಾದು ಹೋಗಿರುವಂತ ರೇಖಾಂಶವಾಗಿದ್ದು ಇದು ಭಾರತೀಯ ಆದರ್ಶ ಕಾಲಮಾನವನ್ನ ನಿರ್ಧರಿಸುತ್ತದೆ. ಆದರ್ಶ ಕಾಲಮಾನವನ್ನ ಎಕ್ಸಾಂಪಲ್ ಕೇಳಬಹುದು. ಯಾವ ರೇಖಾಂಶವನ್ನ ಆಧರಿಸಿ ಭಾರತದ ಆದರ್ಶ ಕಾಲಮಾನವನ್ನ ಇಂಗ್ಲಿಷ್ ಅಲ್ಲಿ IST ಅಂತೀವಿ, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮಿಂಗ್ಸ್, IST ಅಂತ ಹೇಳಿ ಕರೀತೇವೆ. ಭಾರತದ ಆದರ್ಶ ಕಾಲಮಾನವನ್ನು ಈ ಜಾಗದಲ್ಲಿ ಬರುತ್ತದೆ. ಭಾರತದ 82.5 ಡಿಗ್ರಿ ಪೂರ್ವ ರೇಖಾಂಶ ಈ ಭಾಗದಲ್ಲಿ ಬರುತ್ತೆ. ಈ ಭಾಗದಲ್ಲಿ ಬರುವಂತ ಒಂದು ಪ್ರಮುಖವಾದಂತ ರೇಖಾಂಶವಾಗಿದೆ. ಯಾವುದು 82.5 ಡಿಗ್ರಿ. 82.5 ಡಿಗ್ರಿ ಪೂರ್ವ ರೇಖಾಂಶ ಈ ಭಾಗದಲ್ಲಿ ಬರುವಂತ ಪ್ರಮುಖವಾದಂತಹ ರೇಖಾಂಶವಾಗಿದೆ. ಇದು ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗಿರೋದ್ರಿಂದ ಈ ರೇಖಾಂಶವನ್ನು ಆಧರಿಸಿ ಭಾರತದ ಆದರ್ಶ ಕಾಲಮಾನವನ್ನ ನಿರ್ಧರಿಸಲಾಗುತ್ತೆ ಪ್ರಿಯ ವಿದ್ಯಾರ್ಥಿಗಳೇ. ಸೊ ಇಷ್ಟು ಭಾರತ ದೇಶದ ಮೇಲೆ ಹಾದು ಹೋಗಿರುವಂತ ರೇಖಾಂಶಗಳು ಮತ್ತು ಪೂರ್ವ ರೇಖಾಂಶಗಳು ಮತ್ತು 22.5 ಡಿಗ್ರಿ 23.5 ಡಿಗ್ರಿ ಉತ್ತರ ಅಕ್ಷಾಂಶಗಳಾಗಿವೆ ಅಥವಾ ರೇಖಾಂಶಗಳಾಗಿರೋದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ. ಎಕ್ಸಾಂಪಲ್ ಕೇಳ್ತಾರೆ 23.5 ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಎಲ್ಲೋಗಿದೆ ಅಂದ್ರೆ ಈ ಮಧ್ಯಭಾಗದಲ್ಲಿ. ಮಾರ್ಕ್ ಮಾಡೋದು ನಮಗೆ ಗೊತ್ತಾಗಬೇಕು. ಎಕ್ಸಾಂಪಲ್ ಇದನ್ನ ಕೇಳ್ತಾನೆ, ಮಾರ್ಕ್ ಮಾಡ್ಲಿಕ್ಕೆ ನಮಗೆ ಬರಬೇಕು. ಒಂದ್ ಮಾಸಿಗೆ ಕೇಳ್ತಾರೆ 23.5 ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತೇಳಿ ಎಕ್ಸಾಂಪಲ್ ಕೇಳ್ತಾರೆ. 23.5 ಡಿಗ್ರಿ ಕರ್ನಾಟಕ ಸಂಕ್ರಾಂತಿ ವೃತ್ತ ಭಾರತದ ಮಧ್ಯಭಾಗದಲ್ಲಿ ಅಂದ್ರೆ ಇಲ್ಲಿ ಹಾದು ಹೋಗಿದೆ. ಇನ್ನು 23.5 ಡಿಗ್ರಿ ಕರ್ನಾಟಕ ಸಂಕ್ರಾಂತಿ ವೃತ್ತ ಅಂತ ಹೇಳಿ ಕರೀತಾರೆ. ಸೊ ಇದನ್ನ ಮಾರ್ಕ್ ಮಾಡೋಕಾಲೆ ನಮಗೆ ಗೊತ್ತಿರ್ಬೇಕು. ಒಂದ್ ಮಾಸಿಗೆ ಈ ಭಾಗದಲ್ಲಿ ಬರುತ್ತೆ, ಮಧ್ಯಭಾಗದಲ್ಲಿ ಬರುತ್ತೆ. ಅದೇ ರೀತಿ ನಮ್ಮ ಭಾರತ ದೇಶದಲ್ಲಿ 82.5 ಡಿಗ್ರಿ ಪೂರ್ವ ರೇಖಾಂಶ ರೇಖೆಯು ಕೂಡ ಮಧ್ಯಭಾಗದಲ್ಲಿ ಇರುತ್ತೆ. ಎಲ್ಲಿ ಬರುತ್ತೆ ಅದನ್ನ ಮಾರ್ಕ್ ಮಾಡೋದು ನಾವು ಕಲಿಬೇಕು. 82.5 ಡಿಗ್ರಿ ಪೂರ್ವ ರೇಖಾಂಶ ಈ ಜಾಗದಲ್ಲಿ ಬರುತ್ತೆ. ಡಾಟ್ ಸರ್ಕಲ್ ಅಲ್ಲಿ ಅದನ್ನ ನಾವು ಮಾರ್ಕ್ ಮಾಡ್ತೇವೆ. ಇದು ಭಾರತದ ಮಧ್ಯಭಾಗದಲ್ಲಿ ಇರೋದ್ರಿಂದ ಇದನ್ನು ಮಧ್ಯಮ ರೇಖೆಯಾಗಿ ಇಟ್ಕೊಂಡು ಇದರ ಆಧಾರದ ಮೇಲೆ, ಯಾವುದರ ಆಧಾರದ ಮೇಲೆ 82.5 ಡಿಗ್ರಿ ಪೂರ್ವ ರೇಖಾಂಶದ ಆಧಾರದ ಮೇಲೆ ಭಾರತದ ಆದರ್ಶ ಕಾಲಮಾನವನ್ನ ನಿರ್ಧರಿಸಲಾಗುತ್ತದೆ ಪ್ರಿಯ ವಿದ್ಯಾರ್ಥಿಗಳೇ. 82.5 ಡಿಗ್ರಿ ಪೂರ್ವ ರೇಖಾಂಶವನ್ನ ಆಧಾರವಾಗಿ ಇಟ್ಕೊಂಡು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಥವಾ ಆದರ್ಶ ಕಾಲಮಾನವನ್ನ ನಿರ್ಧರಿಸಲಾಗುತ್ತೆ ಪ್ರಿಯ ವಿದ್ಯಾರ್ಥಿಗಳ. ಎಕ್ಸಾಂಪಲ್ ಕೇಳಬಹುದು, ಭಾರತದ ಆದರ್ಶ ಕಾಲಮಾನವನ್ನ ಯಾವ ರೇಖಾಂಶದ ಆಧಾರದ ಮೇಲೆ ನಿರ್ಧರಿಸಲಾಗುತ್ತೆ ಅಂದ್ರೆ 82.5 ಡಿಗ್ರಿ ಪೂರ್ವ ರೇಖಾಂಶವನ್ನ ಆಧಾರವಾಗಿ ಇಟ್ಕೊಂಡು. ಯಾಕೆಂದ್ರೆ 82.5 ಡಿಗ್ರಿ ಪೂರ್ವ ರೇಖಾಂಶ ಏನಿದೆ ಇದು ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗೋದ್ರಿಂದ ಸೊ ಇದನ್ನ ಆಧಾರವಾಗಿ ಇಟ್ಕೊಂಡು ಭಾರತದ ಆದರ್ಶ ಕಾಲಮಾನವನ್ನ ನಿರ್ಧರಿಸಲಾಗುತ್ತೆ ಪ್ರಿಯ ವಿದ್ಯಾರ್ಥಿಗಳೇ. ಸೊ ನೆಕ್ಸ್ಟ್ ಭಾರತ ದೇಶದ ವಿಸ್ತೀರ್ಣದ ಬಗ್ಗೆ ಹಲವು ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಭಾರತ ದೇಶದ ವಿಸ್ತೀರ್ಣ. ಕರ್ನಾಟಕ ಸಂಕ್ರಾಂತಿ ವೃತ್ತ 23.5 ಡಿಗ್ರಿ ಕರ್ನಾಟಕ ಸಂಕ್ರಾಂತಿ ವೃತ್ತ ಇದು ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗುತ್ತೆ. ಅದೇ ರೀತಿ 82.5 ಡಿಗ್ರಿ ಪೂರ್ವ ರೇಖಾಂಶವು ಕೂಡ ಪೂರ್ವದಿಂದ ಪಶ್ಚಿಮಕ್ಕೆ ಹಾದು ಹೋಗುತ್ತೆ. 82.5 ಡಿಗ್ರಿ ಇದನ್ನ ಆಧಾರವಾಗಿ ಇಟ್ಕೊಂಡೆ ಏನನ್ನ ಮಾಡ್ತಾರೆ, ಭಾರತದ ಟೈಮಿಂಗ್ಸ್ ಅನ್ನ, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮಿಂಗ್ಸ್ ಅಂತ ಏನ್ ಕರೀತೇವೆ ಅದನ್ನ ನಿರ್ಧಾರ ಮಾಡ್ತೇವೆ. ನೆಕ್ಸ್ಟ್ ಭಾರತದ ವಿಸ್ತೀರ್ಣ. ಪ್ರಪಂಚದ ಎಲ್ಲ ರಾಷ್ಟ್ರಗಳಂತೆ ಕೂಡ ನಮ್ಮ ಭಾರತ ದೇಶವು ತನ್ನದೇ ಆದಂತಹ ಭೂಭಾಗವನ್ನ ಹೊಂದಿದೆ. ನಮ್ಮ ಭಾರತ ದೇಶವು ರಷ್ಯಾ, ಕೆನಡಾ, ಚೀನಾ, USA, ಅಮೆರಿಕ ಸಂಸ್ಥಾನ, ಬ್ರೆಜಿಲ್, ಆಸ್ಟ್ರೇಲಿಯಾವನ್ನ ಬಿಟ್ರೆ ಪ್ರಪಂಚದ 7ನೇ ದೊಡ್ಡ ರಾಷ್ಟ್ರವಾಗಿದೆ. ಭೂಭಾಗದಲ್ಲಿ ನಮ್ಮ ಭಾರತ ದೇಶ 7ನೇ ದೊಡ್ಡ ರಾಷ್ಟ್ರ. ಭೂಭಾಗದಲ್ಲಿ ನಮ್ಮ ಭಾರತ ದೇಶ 7ನೇ ದೊಡ್ಡ ರಾಷ್ಟ್ರವಾಗಿದೆ. ಫಸ್ಟ್ ರಷ್ಯಾ, ಆಮೇಲೆ ಕೆನಡಾ. ನೋಡಿ, ರಷ್ಯಾ, ನೆಕ್ಸ್ಟ್ ಕೆನಡಾ, ಚೀನಾ, USA, ಅರ್ಥಾತ್ ಬ್ರೆಜಿಲ್ ಬಿಟ್ಮೇಲೆ ಆಸ್ಟ್ರೇಲಿಯಾ. ಅದಾದ ನಂತರ 7ನೇ ದೊಡ್ಡ ರಾಷ್ಟ್ರವೇ ನಮ್ಮ ಭಾರತ ದೇಶ. ಪ್ರಪಂಚದ ರಾಷ್ಟ್ರಗಳ ಪೈಕಿ ಭಾರತ ದೇಶ 7ನೇ ದೊಡ್ಡ ರಾಷ್ಟ್ರಗಳಾಗಿವೆ. 1ನೇ ದೊಡ್ಡ ರಾಷ್ಟ್ರ ರಷ್ಯಾ ದೇಶ, ರಷ್ಯಾ, ಕೆನಡಾ, ಚೀನಾ, ಆಮೇಲೆ ಅಮೆರಿಕ ಸಂಯುಕ್ತ ಸಂಸ್ಥಾನ, ಅದಕ್ಕೆ USA ಅಂತ ಹೇಳಿ ಕರೀತಾರೆ. USA ಅಂದ್ರೆ
ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ, USA, ಆಮೇಲೆ ಬ್ರೆಜಿಲ್ ಆದ್ಮೇಲೆ ಆಸ್ಟ್ರೇಲಿಯಾನ ಹೊರತುಪಡಿಸಿದ್ರೆ 7ನೇ ದೊಡ್ಡ ರಾಷ್ಟ್ರ ನಮ್ಮ ಭಾರತ ದೇಶ. ಎಕ್ಸಾಂಪಲ್ ಕೇಳಬಹುದು, ಭೂಭಾಗದಲ್ಲಿ ಭಾರತ ದೇಶ ಎಷ್ಟನೇ ದೊಡ್ಡ ರಾಷ್ಟ್ರವಾಗಿದೆ ಅಂದ್ರೆ ಪ್ರಪಂಚದಲ್ಲಿ ಭೂಭಾಗದಲ್ಲಿ ನಮ್ಮ ಭಾರತ ದೇಶ 7ನೇ ದೊಡ್ಡ ರಾಷ್ಟ್ರವಾಗಿದೆ. ನಮ್ಮ ದೇಶದ ಒಂದು ಭೂ ವಿಸ್ತೀರ್ಣವನ್ನ ನೋಡೋದಾದ್ರೆ ನಮ್ಮ ದೇಶ 32,87,263 ಚದುರ ಕಿಲೋಮೀಟರ್ಗಳ ವಿಸ್ತೀರ್ಣವನ್ನ, ಎಷ್ಟೋ ಭಾರತದ ವಿಸ್ತೀರ್ಣವನ್ನು ನೋಡೋದಾದ್ರೆ 32,87,263 ಚದುರ ಕಿಲೋಮೀಟರ್ನಷ್ಟು ಒಂದು ವಿಸ್ತೀರ್ಣವನ್ನ ಹೊಂದುವುದರ ಮುಖಾಂತರ ಇಡೀ ಪ್ರಪಂಚದಲ್ಲಿ 2.42% ಇಡೀ ಪ್ರಪಂಚದ 2.42% ಭೂಭಾಗವನ್ನ ನಮ್ಮ ದೇಶ ಹೊಂದಿದೆ. ಪ್ರಿಯ ವಿದ್ಯಾರ್ಥಿಗಳೇ, ಅರ್ಥ ಮಾಡ್ಕೊಳ್ಳಿ, ನಮ್ಮ ಭಾರತ ದೇಶ ಇಡೀ ವಿಶ್ವದಲ್ಲಿ 7ನೇ ದೊಡ್ಡ ರಾಷ್ಟ್ರವಾಗಿದೆ. ಮೊದಲನೇದು ಕೆನಡಾ, ಮೊದಲನೇದು ರಷ್ಯಾ, ಕೆನಡಾ, ಚೀನಾ, ಅಮೆರಿಕ ಸಂಯುಕ್ತ ಸಂಸ್ಥಾನ, ಬ್ರೆಜಿಲ್, ಆಸ್ಟ್ರೇಲಿಯಾ. ಅದಾದ ಮೇಲೆ ನಮ್ಮ ಭಾರತ ದೇಶ 7ನೇ ದೊಡ್ಡ ರಾಷ್ಟ್ರವಾಗಿ ಹೊರಹೊಮ್ಮಿದೆ. ನಮ್ಮ ಭಾರತ ದೇಶದ ಭೌಗೋಳಿಕ ವಿಸ್ತೀರ್ಣವನ್ನ ನೋಡೋದಾದ್ರೆ ನಮ್ಮ ಭಾರತ ದೇಶ 32,87,263 ಚದುರ ಕಿಲೋಮೀಟರ್ಗಳಷ್ಟು ಒಂದು ವಿಸ್ತೀರ್ಣವನ್ನ, ಭೌಗೋಳಿಕ ವ್ಯಾಪ್ತಿಯನ್ನ, ಎಲ್ಲೆಯನ್ನ, ಸರಹದ್ದನ್ನ ಹೊಂದಿರೋದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ. ಜೊತೆಗೆ ಇಡೀ ಪ್ರಪಂಚದ 2.42%, ಇಡೀ ಪ್ರಪಂಚದ ಭೂಭಾಗವನ್ನ ಹೋಲಿಸಿದ್ರೆ 2.42% ಭೂಭಾಗವನ್ನ ನಮ್ಮ ಭಾರತ ದೇಶ ಹೊಂದಿರೋದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ. ಪ್ರಿಯ ವಿದ್ಯಾರ್ಥಿಗಳೇ, ಅಷ್ಟೇ ಅಲ್ಲದೆ ನಮ್ಮ ಭಾರತ ದೇಶ ಪೂರ್ವ ಪಶ್ಚಿಮವಾಗಿ 2,933 ಕಿಲೋಮೀಟರ್ಗಳನ್ನಷ್ಟು. ನಮ್ಮ ಹೇಳ್ತೀನಿ ನೋಡಿ, ಎಕ್ಸಾಮ್ ಅಲ್ಲಿ ಕೇಳ್ಬೋದು, ಏನ್ ಕೇಳ್ಬೋದು, ಭಾರತ ದೇಶದ ವಿಸ್ತೀರ್ಣವನ್ನ ಬರೆಯಿರಿ. ನಮ್ಮ ಭಾರತ ದೇಶ 32,87,263 ಚದರ ಕಿಲೋಮೀಟರ್ ಭೂ ವಿಸ್ತೀರ್ಣ ಹೊಂದುವುದರ ಮುಖಾಂತರ ಪ್ರಪಂಚದಲ್ಲಿ 7ನೇ ದೊಡ್ಡ ರಾಷ್ಟ್ರವಾಗಿದೆ. ಜೊತೆಗೆ ಇಡೀ ವಿಶ್ವದ ಭೂಭಾಗದಲ್ಲಿ 2.42% ಭೂ ಪ್ರದೇಶವನ್ನ ನಮ್ಮ ಭಾರತ ದೇಶ ಹೊಂದಿರೋದನ್ನ ನಾವು ಈ ಸಂದರ್ಭದಲ್ಲಿ ಸ್ಮರಿಸಬಹುದಾಗಿದೆ ವಿದ್ಯಾರ್ಥಿಗಳೇ. ಅಷ್ಟೇ ಅಲ್ಲದೆ ನಮ್ಮ ಭಾರತ ದೇಶ ಪೂರ್ವ ಪಶ್ಚಿಮವಾಗಿ 2,933 ಕಿಲೋಮೀಟರ್ಗಳಷ್ಟು ಚದರ ಕಿಲೋಮೀಟರ್ ಅಷ್ಟು ಭೂಭಾಗವನ್ನ ಹೊಂದಿದೆ. ಪೂರ್ವ ಪಶ್ಚಿಮವಾಗಿ, ಅರ್ಥ ಮಾಡ್ಕೊಳ್ಳಿ, ಪೂರ್ವ ಪಶ್ಚಿಮವಾಗಿ 2,933 ಕಿಲೋಮೀಟರ್ನಷ್ಟು ಪೂರ್ವ ಪಶ್ಚಿಮ ಅಂದ್ರೆ ಪೂರ್ವ ಪಶ್ಚಿಮವಾಗಿ ಎಷ್ಟನ್ನ, ಇಲ್ಲಿಂದ ಇಲ್ಲಿವರೆಗೂ ಎಷ್ಟಿದೆ, 2,933 ಕಿಲೋಮೀಟರ್ಗಳನ್ನ ನಮ್ಮ ಭಾರತ ದೇಶ ಪೂರ್ವ ಪಶ್ಚಿಮವಾಗಿ 2,933 ಕಿಲೋಮೀಟರ್ಗಳ ಅಗಲವನ್ನ ಹೊಂದಿದ್ರೆ, ಉತ್ತರ ದಕ್ಷಿಣವಾಗಿ 3,214 ಉತ್ತರ ದಕ್ಷಿಣವಾಗಿ ಎಷ್ಟನ್ನ, 3,214 ಕಿಲೋಮೀಟರ್ ವಿಸ್ತೀರ್ಣವನ್ನ ಹೊಂದಿದೆ ಉತ್ತರ ದಕ್ಷಿಣ. ಹೀಗೆ ಹೇಳ್ತಿರೋದು, ಹಿಂಗೆ 3,214 ಕಿಲೋಮೀಟರ್ ವಿಸ್ತೀರ್ಣವನ್ನ, ಉದ್ದವನ್ನ ನಮ್ಮ ಭಾರತ ದೇಶ ಹೊಂದಿರೋದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ. ಪ್ರಿಯ ವಿದ್ಯಾರ್ಥಿಗಳೇ, ನಮ್ಮ ಭಾರತ ದೇಶದ ಒಟ್ಟು ವಿಸ್ತೀರ್ಣವನ್ನ ನೋಡಿದಾಗ 32,87,263 ಚದರ ಕಿಲೋಮೀಟರ್ನಷ್ಟು ಭೂ ವಿಸ್ತೀರ್ಣವನ್ನ ಹೊಂದುವುದರ ಮುಖಾಂತರ ಇಡೀ ವಿಶ್ವದಲ್ಲಿ ನಮ್ಮ ಭಾರತ ದೇಶ 7ನೇ ದೊಡ್ಡ ರಾಷ್ಟ್ರವಾಗಿತ್ತು. ಇಡೀ ವಿಶ್ವದ ಭೂಭಾಗವನ್ನು ಲೆಕ್ಕ ಹಾಕಿದಂತ ಸಂದರ್ಭದಲ್ಲಿ ನಮ್ಮ ಭಾರತ 2.42% ಭೂಭಾಗವನ್ನು ನಮ್ಮ ಭಾರತ ದೇಶ ಹೊಂದಿದ್ದನ್ನು ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ. ಪ್ರಿಯ ವಿದ್ಯಾರ್ಥಿಗಳೇ, ಅಷ್ಟೇ ಅಲ್ಲದೆ ನಮ್ಮ ಭಾರತ ದೇಶ ಪೂರ್ವ ಪಶ್ಚಿಮವಾಗಿ, ಈ ಕಡೆಯಿಂದ ಈ ಕಡೆ ಪೂರ್ವ ಪಶ್ಚಿಮವಾಗಿ 2,933 ಕಿಲೋಮೀಟರ್ಗಳ ಒಂದು ವಿಸ್ತೀರ್ಣವನ್ನ, ಅಗಲವನ್ನ ಹೊಂದಿತ್ತು. ಅದೇ ರೀತಿ ಉತ್ತರ ದಕ್ಷಿಣವಾಗಿ 3,214 ಕಿಲೋಮೀಟರ್ಗಳ ಉದ್ದವನ್ನ ಹೊಂದುವುದರ ಮುಖಾಂತರ ಇಡೀ ವಿಶ್ವದಲ್ಲಿ 7ನೇ ದೊಡ್ಡ ರಾಷ್ಟ್ರವಾಗಿ ಹೊರಹೊಮ್ಮಿರೋದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ. ಪ್ರಿಯ ವಿದ್ಯಾರ್ಥಿಗಳು, ನೆಕ್ಸ್ಟ್ ನಮ್ಮ ಭಾರತ ದೇಶದ ಮೇರೆಗಳು, ಗಡಿಗಳು. ನೆಕ್ಸ್ಟ್ ನಾವು ನಮ್ಮ ಭಾರತ ದೇಶದ ಗಡಿಗಳ ಬಗ್ಗೆ, ಮೇರೆಗಳ ಬಗ್ಗೆ ನಾವು ತಿಳಿದು ಹೋಗೋಣ. ಭಾರತ ದೇಶದ ಗಡಿಗಳು ಅಥವಾ ಮೇರೆಗಳು.
ಮೇರೆ ಅಥವಾ ಗಡಿ, ಯಾವೆಲ್ಲ ಗಡಿ ಭಾಗಗಳನ್ನ ನಮ್ಮ ಭಾರತ ದೇಶ ಹಂಚಿಕೊಂಡಿದೆ. ಈಗಾಗಲೇ ಗೊತ್ತಿದೆ ವಿದ್ಯಾರ್ಥಿಗಳೇ, ನಮ್ಮ ಭಾರತ ದೇಶ ಭೂಗಡಿ ಮತ್ತು ನಾವು ಜಲಗಡಿ ಎರಡನ್ನೂ ಕೂಡ ಹಂಚಿಕೊಂಡಿದೆ. ನಾವು ಮ್ಯಾಪ್ ಅನ್ನು ನೋಡಿದಂತ ಸಂದರ್ಭದಲ್ಲಿ, ಭೂಪಟವನ್ನು ನೋಡಿದಂತ ಸಂದರ್ಭದಲ್ಲಿ ನಮಗೆ ಸ್ಪಷ್ಟವಾಗಿ ಗೋಚರಿಸುತ್ತೆ. ಕೆಲವು ಕಡೆ ನಮ್ಮ ದೇಶಕ್ಕೆ ಜಲಗಡಿ ಇದೆ, ಮತ್ತೊಂದು ಕಡೆ ಭೂಗಡಿ ಇರೋದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ. ನಮ್ಮ ಭಾರತ ದೇಶ ಸುಮಾರು 15,200 ಕಿಲೋಮೀಟರ್ನಷ್ಟು ಭೂಗಡಿಯನ್ನ ಹೊಂದಿದೆ. 15,200 ಕಿಲೋಮೀಟರ್ನಷ್ಟು ಭೂಗಡಿಯನ್ನ ಹೊಂದಿದೆ. ಅರ್ಥ ಮಾಡ್ಕೊಳ್ಳಿ, ನಮ್ಮ ಭಾರತದ ಭೂಪಟವನ್ನ ನೋಡುವಂತ ಸಂದರ್ಭದಲ್ಲಿ ಗೊತ್ತಾಗುತ್ತೆ, ನಮ್ಮ ಭಾರತ ದೇಶ ಅದೇ ಭೂಗಡಿ ಮತ್ತು ಜಲಗಡಿ ಎರಡನ್ನೂ ಒಳಗೊಂಡಿದೆ. ಭೂಗಡಿಯ ಉದ್ದ 15,200 ಕಿಲೋಮೀಟರ್ನಷ್ಟು ಭೂಗಡಿಯನ್ನ ನಮ್ಮ ದೇಶ ಹೊಂದಿದೆ. ಕೆಲವೆಡೆ ನೈಸರ್ಗಿಕವಾಗಿ ನಮ್ಮ ದೇಶದ ಗಡಿಗಳು ಇರೋದನ್ನ ನಾವು ಗಮನಿಸಬಹುದು. ನೋಡಿ ಹೆಂಗೆ ನೈಸರ್ಗಿಕವಾಗಿ ಗಡಿ ಇದೆ. ಇಲ್ಲಿ ಒಂದ್ ಕಡೆ ನೋಡಿ, ಉತ್ತರದಲ್ಲಿ ಹಿಮಾಲಯ ಪರ್ವತ ಇದೆ. ಈ ಹಿಮಾಲಯ ಪರ್ವತ ನಮಗೆ ಮತ್ತು ಚೀನಾ ದೇಶಕ್ಕೂ ಮತ್ತು ನಮಗೆ ಒಂದು ನೈಸರ್ಗಿಕ ಗಡಿಯಾಗಿ ಮಾರ್ಪಟ್ಟಿದೆ. ಯಾಕೆಂದ್ರೆ ಚೀನಾ ದೇಶದವರು ಸುಲಭವಾಗಿ ನಮ್ಮ ಮೇಲೆ ದಾಳಿ ಮಾಡಕ್ ಆಗೋದಿಲ್ಲ. ಕಾರಣ ಅವರ ಮತ್ತೆ ನಮ್ಮ ಮಧ್ಯೆ ನಮ್ಮ ದೇಶದ ರಕ್ಷಾ ಕವಚದಂತೆ ಇರುವಂತಹ ಪ್ರಪಂಚದ ಅತ್ಯಂತ ಎತ್ತರದ ಶಿಖರವಾದಂತಹ ಮೌಂಟ್ ಎವರೆಸ್ಟ್ ಇದೆ, ಹಿಮಾಲಯ ಪರ್ವತ ಇದೆ. ಇದು ನಮ್ಮ ದೇಶದ ನೈಸರ್ಗಿಕ ಗಡಿಯಾಗಿ ಭಾರತ ಮತ್ತು ಚೀನಾದ ನಡುವೆ ನೈಸರ್ಗಿಕ ಗಡಿಯಾಗಿದೆ. ನೈಸರ್ಗಿಕ ಮೇರೆ ಗಡಿಯಾಗಿರೋದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ. ಯಾಕೆಂದ್ರೆ ಸುಲಭವಾಗಿ ಚೀನಿಯರು ನಮ್ಮ ಮೇಲೆ ದಾಳಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕಾರಣ ಹಿಮಾಲಯ ಪರ್ವತ ನಮಗೆ ಒಂದು ರೀತಿ ರಕ್ಷಾ ಕವಚ ರೀತಿ, ತಡೆಗೋಡೆ ರೀತಿ ಇರೋದ್ರಿಂದ ಸುಲಭವಾಗಿ ಚೀನಿಯರು ನಮ್ಮ ಮೇಲೆ ದಾಳಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಪ್ರಿಯ ವಿದ್ಯಾರ್ಥಿಗಳೇ, ಕೇವಲ ನಮ್ಮ ಭಾರತ ದೇಶ ಭೂಗಡಿಯನ್ನಷ್ಟೇ ಅಲ್ಲ, ಜಲಗಡಿಯನ್ನ ಕೂಡ ಹೊಂದಿದೆ. ಭೂಗಡಿಯ ಉದ್ದ ಎಕ್ಸಾಮ್ ಅಲ್ಲಿ ಕೇಳಬಹುದು, ಭಾರತದ ಭೂಗಡಿಯ ಉದ್ದ ಎಷ್ಟು ಅಂತ. 15,200 ಕಿಲೋಮೀಟರ್ ಅಷ್ಟು ಭೂಗಡಿಯನ್ನ ನಮ್ಮ ದೇಶ ಹೊಂದುವುದರ ಮುಖಾಂತರ ಶತ್ರುಗಳಿಂದ ನಮ್ಮ ದೇಶವನ್ನ ರಕ್ಷಿಸಿಕೊಳ್ಳುವಂತ ಸಾಮರ್ಥ್ಯವನ್ನ ಹೊಂದಿದೆ. ಕೆಲವು ಕಡೆ ನೈಸರ್ಗಿಕವಾಗಿ ಗಡಿಗಳು ನಮ್ಮ ದೇಶವನ್ನ ಕಾಯುತ್ತೆ. ಅಂತದ್ರಲ್ಲಿ ಉದಾಹರಣೆಗೆ ಹಿಮಾಲಯ ಪರ್ವತ, ಪ್ರಪಂಚದ ಅತ್ಯಂತ ಎತ್ತರವಾದಂತಹ ಶಿಖರ ಪರ್ವತ ಏನಿದೆ, ಈ ಹಿಮಾಲಯ ಪರ್ವತ ನಮ್ಮ ದೇಶದ ನೈಸರ್ಗಿಕ ಗಡಿಯಾಗಿ ಯಾವ ಭಾಗದಲ್ಲಿದೆ? ಭಾರತದ ಉತ್ತರ ಭಾಗ. ಇಲ್ಲಿ ನೋಡಿ, ಹಿಮಾಲಯ ಪರ್ವತ, ಇಲ್ಲಿ ಚೀನಾ ದೇಶ ಇದೆ. ಸೊ ಇದು ಹಿಮಾಲಯ ಪರ್ವತ ಬರುತ್ತೆ, ಇಲ್ಲಿ ಚೀನಾ ದೇಶ ಬರುತ್ತೆ. ಇಲ್ಲಿ ನೋಡಿ ಚೀನಾ ದೇಶ. ಈ ಚೀನಾ ದೇಶ ಸುಲಭವಾಗಿ ನಮಗೆ ದಾಳಿ ಮಾಡಕ್ಕಾಗಲ್ಲ. ಭಾರತಕ್ಕೆ ಬರ್ಬೇಕು ಅಂದ್ರೆ ಹಿಮಾಲಯ ಪರ್ವತವನ್ನ ದಾಟ್ಕೊಂಡೇ ಬರ್ಬೇಕು. ಇದು ಪ್ರಪಂಚದ ಅತ್ಯಂತ ಎತ್ತರವಾದಂತಹ ಶಿಖರವಾಗಿರೋದ್ರಿಂದ, ಶೀತಾಂಶದಿಂದ ಕೂಡಿರುವಂತಹ ಶಿಖರ ಆಗಿರೋದ್ರಿಂದ ಸುಲಭವಾಗಿ ಚೀನಿಯರು ನಮ್ಮ ಮೇಲೆ ದಾಳಿ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಆ ಕಾರಣದಿಂದ ಈ ಹಿಮಾಲಯ ಪರ್ವತ ಭಾರತದ ರಕ್ಷಾ ಕವಚ ಅಂತಲೂ ಕೂಡ ನಾವು ಕರಿಬಹುದಾಗಿದೆ. ಅದ್ರ ಜೊತೆಗೆ ನಮ್ಮ ಭಾರತ ಹೇಗೆ 15,200 ಕಿಲೋಮೀಟರ್ ಭೂಗಡಿಯನ್ನ ಹೊಂದಿದೆಯೋ, ಹಾಗೆ 6,100 ಕಿಲೋಮೀಟರ್ ಉದ್ದದ ಜಲಗಡಿಯನ್ನ ಕೂಡ ಹೊಂದಿದೆ. 6,100 ಕಿಲೋಮೀಟರ್ ಉದ್ದದ ಜಲಗಡಿಯನ್ನ ಕೂಡ ಹೊಂದಿದೆ. ಅಥವಾ ನಮ್ಮ ಭಾರತದ ಕರಾವಳಿ ತೀರ ಪ್ರದೇಶದ ಉದ್ದ 6,100 ಕಿಲೋಮೀಟರ್ ಆಗಿದೆ. ಅದರಲ್ಲಿ ನಾವು ಅಂಡೋಮಾನ್, ನಿಕೋಬಾರ್, ಲಕ್ಷದ್ವೀಪ ತೀರಗಳನ್ನು ಸೇರಿಸ್ಕೊಂಡ್ರೆ ಅದರ ಉದ್ದ 7,516.5 ಕಿಲೋಮೀಟರ್ ಆಗುತ್ತೆ. ನೋಡಿ, ಈ ಅಂಡೋಮಾನ್ ಅನ್ನ, ನಿಕೋಬಾರ್ ಅನ್ನ ಮತ್ತು ಲಕ್ಷದ್ವೀಪದ ತೀರ ಪ್ರದೇಶಗಳ ಲೆಕ್ಕವನ್ನ ಹಾಕೊಂಡ್ರೆ ಇದರ ಉದ್ದ 6,100ರಿಂದ 7,516.5 ಕಿಲೋಮೀಟರ್ನಷ್ಟು ಈ ಒಂದು ಸಮುದ್ರ ತೀರದ ಉದ್ದ ಆಗೋದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ. ಪ್ರಿಯ ವಿದ್ಯಾರ್ಥಿಗಳೇ, ಅಷ್ಟೇ ಅಲ್ಲದೆ ಅರ್ಥ ಮಾಡ್ಕೊಡಿ, ಭೂಗಡಿಯ ಉದ್ದ 15,200 ಕಿಲೋಮೀಟರ್. ಕೇವಲ ಭೂಗಡಿಯನ್ನ ಅಷ್ಟೇ ಮಾತ್ರ ನಮ್ಮ ಭಾರತ ದೇಶ ಹೊಂದದೆ ಜಲಗಡಿಯನ್ನ ಕೂಡ ಹೊಂದಿದೆ ನಮ್ಮ ದೇಶ. ಸೊ ಜಲಗಡಿಯ ಉದ್ದವನ್ನ ನೋಡೋದಾದ್ರೆ ಸುಮಾರು 6,100 ಕಿಲೋಮೀಟರ್ ಜಲಗಡಿಯನ್ನ ನಮ್ಮ ದೇಶ ಇಲ್ಲಿಂದ ಇಲ್ಲಿವರೆಗೂ ಅಂದ್ರೆ ಇಲ್ಲಿ ಗುಜರಾತ್ ನ ಕಚ್ಚಿಂದ ಹಿಡಿದು ಇಲ್ಲಿಂದ ಇಲ್ಲಿವರೆಗೂ ಸುಮಾರು 6,100 ಕಿಲೋಮೀಟರ್ನಷ್ಟು 6,100 ಕಿಲೋಮೀಟರ್ನಷ್ಟು ಜಲಗಡಿಯನ್ನ ನಮ್ಮ ಭಾರತ ದೇಶ ಹೊಂದಿದೆ. ಇದರ ಜೊತೆಗೆ ಅಂಡೋಮಾನ್ ದ್ವೀಪ ಇಲ್ಲಿ ಬರ್ತದೆ. ಅಂಡೋಮಾನು, ನಿಕೋಬಾರ್ ದ್ವೀಪ ಮತ್ತು ಲಕ್ಷದ್ವೀಪಗಳ ಎಲ್ಲೆಯನ್ನು ಕೂಡ ಗಮನಿಸಿದ್ರೆ ಅಂಡೋಮಾನ್, ನಿಕೋಬಾರ್ ಮತ್ತು ಲಕ್ಷದ್ವೀಪ, ಅಂಡೋಮಾನ್ ನಿಕೋಬಾರ್ ಇಲ್ಲಿ ಬರುತ್ತೆ, ಲಕ್ಷದ್ವೀಪಗಳು ಇಲ್ಲಿ ಬರುತ್ತೆ. ಇವುಗಳನ್ನ ಲೆಕ್ಕ ಹಾಕೊಂಡ್ರೆ ಈ ಒಂದು ಜಲಗಡಿಯ ಒಂದು ಉದ್ದ 7,516.5 ಕಿಲೋಮೀಟರ್ನಷ್ಟು ಹೆಚ್ಚಳ ಆಗೋದನ್ನ ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ. ಇನ್ನೊಮ್ಮೆ ನೋಡಿ,
ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಇಲ್ಲಿ ಬಂದ್ರೆ ಲಕ್ಷದ್ವೀಪಗಳು ಇಲ್ಲಿ ಬರ್ತವೆ. ಇವುಗಳನ್ನ ಬಿಟ್ರೆ ನಮ್ಮ ಕರಾವಳಿಯ ಉದ್ದ 6100 ಕಿಲೋಮೀಟರ್. ಅಂಡಮಾನ್ ನಿಕೋಬಾರ್ ಅನ್ನ ಸೇರಿಸ್ಕೊಂಡು ಅದ್ರ ಜೊತೆ ಲಕ್ಷದ್ವೀಪವನ್ನ ಸೇರಿಸ್ಕೊಂಡ್ರೆ ನಮ್ಮ ಕರಾವಳಿ ತೀರ ಪ್ರದೇಶದ ಉದ್ದ 7516.5 ಕಿಲೋಮೀಟರ್ ಅಷ್ಟು ಜಲಗಡಿಯನ್ನ ಜಲಮೇರೆಯನ್ನ ಹೊಂದುವುದರ ಮುಖಾಂತರ ತನ್ನದೇ ಆದಂತಹ ಒಂದು ರಕ್ಷಣಾ ಸಾಮರ್ಥ್ಯವನ್ನ ಹೊಂದಿದೆ. ಹೇಗೆ ನಮ್ಮ ಭೂಗಡಿಯಲ್ಲಿ ಕೆಲವೊಂದು ನೈಸರ್ಗಿಕ ಗಡಿಗಳಿದ್ದು, ಅದೇ ರೀತಿ ಜಲಭಾಗದಲ್ಲೂ ಕೂಡ ಕೆಲವೊಂದು ಜಲಮೇರೆಗಳು ನೈಸರ್ಗಿಕವಾಗಿ ಇರುವುದರ ಮುಖಾಂತರ ನಮ್ಮ ದೇಶಕ್ಕೆ ರಕ್ಷಣೆಯನ್ನ ನೀಡ್ತಾ ಇದೆ. ಉದಾಹರಣೆಗೆ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಇದೆ, ಇದು ನಮ್ಮ ದೇಶಕ್ಕೆ ಸುಲಭವಾಗಿ ಶತ್ರುಗಳು ಬರೋದನ್ನ ತಡೆಯುತ್ತೆ. ಪೂರ್ವದಲ್ಲಿ ಬಂಗಾಳ ಕೊಲ್ಲಿ ಇದೆ, ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ ಇದೆ. ಈ ಸಾಗರಗಳು, ಈ ಸಮುದ್ರಗಳು ಸುಲಭವಾಗಿ ನಮ್ಮ ದೇಶಕ್ಕೆ ಶತ್ರುಗಳು ಬರುವುದನ್ನ ತಡೆಯುವಂತಹ ಕೆಲಸವನ್ನ ಮಾಡುತ್ತೆ. ಪ್ರಿಯ ವಿದ್ಯಾರ್ಥಿಗಳೇ, ಅರ್ಥ ಮಾಡ್ಕೊಳ್ಳಿ. ಈ ಹೆಂಗೆ ನೈಸರ್ಗಿಕವಾಗಿ ಭೂಗಡಿ ಹಿಮಾಲಯ ಪರ್ವತ ಇತ್ತು, ಚೀನಾದಿಂದ ನಮ್ಮನ್ನ ರಕ್ಷಣೆ ಮಾಡ್ತಾ ಇತ್ತು ಹಿಮಾಲಯ ಪರ್ವತ, ಹಾಗೆ ಜಲಮೇರೆಯಲ್ಲೂ ಕೂಡ ಕೆಲವೊಂದು ನೈಸರ್ಗಿಕ ಗಡಿಗಳು ಏರ್ಪಟ್ಟಿರೋದನ್ನ ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ. ಪ್ರಿಯ ವಿದ್ಯಾರ್ಥಿಗಳೇ, ಈ ಪೂರ್ವದಲ್ಲಿರುವಂತಹ ಬಂಗಾಳ ಕೊಲ್ಲಿ, ಪಶ್ಚಿಮದಲ್ಲಿರುವಂತಹ ಪೂರ್ವದಲ್ಲಿರುವ ಬಂಗಾಳ ಕೊಲ್ಲಿ ಪೂರ್ವದಲ್ಲಿ ಅರಬ್ಬಿ ಸಮುದ್ರ, ಪಶ್ಚಿಮದಲ್ಲಿ ಈ ಜಾಗದಲ್ಲಿ ಬರುತ್ತೆ ಹಿಂದೂ ಮಹಾಸಾಗರ, ಈ ಜಾಗದಲ್ಲಿ ಬರುತ್ತೆ ದಕ್ಷಿಣದಲ್ಲಿ. ಪೂರ್ವದಲ್ಲಿ ಬಂಗಾಳ ಕೊಲ್ಲಿ, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಮತ್ತು ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ ಇದ್ದು, ಇವು ನೈಸರ್ಗಿಕ ಮೇರೆಗಳು ಅಥವಾ ನೈಸರ್ಗಿಕ ಗಡಿಗಳಾಗಿ ನಮ್ಮ ದೇಶವನ್ನ ರಕ್ಷಿಸುವಂತಹ ಕೆಲಸವನ್ನ ಮಾಡ್ತವೆ. ಪ್ರಿಯ ವಿದ್ಯಾರ್ಥಿಗಳು, ಸೊ ಇಷ್ಟು ನಿಮಗೆ ನೆನಪಿರ್ಲಿ. ಎಕ್ಸಾಮ್ ಅಲ್ಲಿ ಕೇಳ್ಬೋದು, ಭಾರತದ ಭೂಗಡಿಯ ಉದ್ದ ಎಷ್ಟು ಅಂತ ಕೇಳ್ಬೋದು. ಎಷ್ಟು? 15,200 ಕಿಲೋಮೀಟರ್. ಭಾರತದ ಉತ್ತರ ದಿಕ್ಕಿನಲ್ಲಿರುವ ಯಾವ ಪರ್ವತ ಭಾರತಕ್ಕೆ ನೈಸರ್ಗಿಕ ಗಡಿಯಾಗಿದೆ? ಯಾವ ಪರ್ವತ? ಹಿಮಾಲಯ ಪರ್ವತ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದಾಗಿದೆ. ಜೊತೆಗೆ ಭಾರತ ಎಷ್ಟು ಕಿಲೋಮೀಟರ್ನಷ್ಟು ಜಲಗಡಿಯನ್ನ ಅಥವಾ ಕರಾವಳಿ ತೀರ ಪ್ರದೇಶವನ್ನ ಹೊಂದಿದೆ ಅಂದ್ರೆ ಸುಮಾರು 6100 ಕಿಲೋಮೀಟರ್ನಷ್ಟು ಜಲಗಡಿಯನ್ನ ಕರಾವಳಿ ತೀರ ಪ್ರದೇಶವನ್ನ ಹೊಂದಿದೆ. ಸೊ ಅದರಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ಲಕ್ಷದ್ವೀಪಗಳನ್ನ ಸೇರಿಸ್ಕೊಂಡ್ರೆ 6100 ಇದ್ದು 7516.5 ಕಿಲೋಮೀಟರ್ ಜಲಮೇರೆಯನ್ನ ಹೊಂದಿದೆ. ಜೊತೆಗೆ ಭಾರತ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರವನ್ನ, ಪೂರ್ವದಲ್ಲಿ ಬಂಗಾಳ ಕೊಲ್ಲಿಯನ್ನ, ಜೊತೆಗೆ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರವನ್ನ ಹೊಂದುವುದರ ಮುಖಾಂತರ ನೈಸರ್ಗಿಕ ಗಡಿಯಿಂದ ಮಾರ್ಪಟ್ಟು ನಮ್ಮ ದೇಶಕ್ಕೆ ರಕ್ಷಣೆಯನ್ನ ತಂದುಕೊಡ್ತಿರೋದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ. ಪ್ರಿಯ ವಿದ್ಯಾರ್ಥಿಗಳೇ, ಸೊ ನೆಕ್ಸ್ಟ್ ಭಾರತದ ನೆರೆಯ ರಾಷ್ಟ್ರಗಳು ಯಾವ್ಯಾವು ಅನ್ನೋದನ್ನ ತಿಳಿತಾ ಹೋಗೋಣ. ಭಾರತದ ನೆರೆಯ ರಾಷ್ಟ್ರಗಳು. ಭಾರತದ ನೆರೆಯ ರಾಷ್ಟ್ರಗಳು ಯಾವ್ಯಾವ ನೆರೆಯ ರಾಷ್ಟ್ರಗಳನ್ನು ನಮ್ಮ ದೇಶ ಹೊಂದಿದೆ? ಭಾರತದ ನೆರೆಯ ರಾಷ್ಟ್ರಗಳು ಯಾವ ನೆರೆಯ ರಾಷ್ಟ್ರಗಳನ್ನು ಭಾರತ ದೇಶ ಹೊಂದಿದೆ? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ನೇಹಕ್ಕೆ, ಪ್ರೀತಿಗೆ, ಶಾಂತಿಗೆ, ಸಹಬಾಳ್ವೆಗೆ, ಸಹಕಾರಿಗೆ, ನೆಮ್ಮದಿಗೆ ಹೆಸರಾಂತವಾದಂತ ಏಕೈಕ ರಾಷ್ಟ್ರ ಯಾವ್ದಾದ್ರು ಇದ್ರೆ ಅದು ನನ್ನ ದೇಶ, ನನ್ನ ಭಾರತ ದೇಶ ಅಂತ ನಾವು ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳ್ಬಹುದು. ಪ್ರಿಯ ವಿದ್ಯಾರ್ಥಿಗಳು, ಸ್ನೇಹಕ್ಕೆ, ಸಹಕಾರಕ್ಕೆ, ಸಹಬಾಳ್ವೆಗೆ, ಶಾಂತಿಗೆ, ನೆಮ್ಮದಿಗೆ, ಅಹಿಂಸೆಗೆ ನಮ್ಮ ರಾಷ್ಟ್ರ ಇಡೀ ವಿಶ್ವದಲ್ಲೇ ಮನ್ನಣೆಯನ್ನ ಪಡೆದಿರುವಂತಹ, ಗೌರವವನ್ನ ಪಡೆದಿರುವಂತಹ, ಖ್ಯಾತಿಯನ್ನ ಪಡೆದಿರುವಂತಹ ರಾಷ್ಟ್ರ ಆಗಿದೆ. ಇಂಥ ಭಾರತ ರಾಷ್ಟ್ರ ತನ್ನ ಅಕ್ಕಪಕ್ಕದಲ್ಲಿ ನೆರೆಹೊರೆಯದಲ್ಲಿ ಸುಮಾರು 7 ನೆರೆಯ ರಾಷ್ಟ್ರಗಳನ್ನ, ಭಾರತದ ನೆರೆಹೊರೆ ಎಷ್ಟು ರಾಷ್ಟ್ರಗಳಿವೆ? 7 ನೆರೆಹೊರೆ ರಾಷ್ಟ್ರಗಳನ್ನ, ಎಷ್ಟೋ 7 ನೆರೆಹೊರೆ ರಾಷ್ಟ್ರಗಳನ್ನ ಹೊಂದಿರೋದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ. ಪ್ರಿಯ ವಿದ್ಯಾರ್ಥಿ, ಈಗಾಗಲೇ ನಮ್ಮ ಭಾರತ ದೇಶ ವಾಯುವ್ಯ ದಿಕ್ಕು 7 ರಾಷ್ಟ್ರಗಳನ್ನು ಹೊಂದಿದೆ. ವಾಯುವ್ಯ ದಿಕ್ಕಿನಲ್ಲಿ ಯಾವ್ಯಾವ ರಾಷ್ಟ್ರಗಳು? ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ. ಇದು ಭಾರತದ ವಾಯುವ್ಯ ದಿಕ್ಕಿನಲ್ಲಿದ್ರೆ, ಎಲ್ಲೆಲ್ಲಿದೆ? ಭಾರತದ ವಾಯುವ್ಯ ದಿಕ್ಕಿನಲ್ಲಿ ಅಂದ್ರೆ ಈ ದಿಕ್ಕಿನಲ್ಲಿ ಇಲ್ಲಿ ಪಾಕಿಸ್ತಾನ ಇದೆ, ಇಲ್ಲಿ ಅಫ್ಘಾನಿಸ್ತಾನ. ಅದೇ ರೀತಿ ಭಾರತದ ಉತ್ತರ ದಿಕ್ಕಿನಲ್ಲಿ ಯಾವ್ಯಾವಿದೆ? ಚೀನಾ ಇದೆ, ನೇಪಾಳ ಇದೆ ಮತ್ತು ಭೂತಾನ್ ಇದೆ. ಭಾರತದ ಉತ್ತರ ದಿಕ್ಕು ಅಂದ್ರೆ ಇದು ಚೀನಾ ದೇಶ ಇದೆ, ನೇಪಾಳ ಇದೆ, ಭೂತಾನ್. ಭಾರತದ ನೆರೆಯ ರಾಷ್ಟ್ರಗಳಲ್ಲಿ ವಾಯುವ್ಯ ದಿಕ್ಕಿನಲ್ಲಿ ಪಾಕಿಸ್ತಾನ, ಅಫ್ಘಾನಿಸ್ತಾನ.
ಅರ್ಥ ಆಗ್ತಿದೆ ನೋಡಿ. ಅದೇ ರೀತಿ ಉತ್ತರ ದಿಕ್ಕಿನಲ್ಲಿ ಚೀನಾ ಇದೆ, ನೇಪಾಳ ಇದೆ, ಭೂತಾನ್ ದೇಶ ಇದೆ. ಸೊ ಅದೇ ರೀತಿ ಭಾರತದ ಪೂರ್ವದಲ್ಲಿ ಬಾಂಗ್ಲಾ ಇದೆ, ಬಾಂಗ್ಲಾದೇಶ ಇದೆ, ಮತ್ತು ಯಾವುದಿದೆ, ಮಯನ್ಮಾರ್ ದೇಶ ಇದೆ. ಭಾರತದ ಪೂರ್ವ ದಿಕ್ಕಿನಲ್ಲಿ ನೋಡಿ ಮಯನ್ಮಾರ್ ಇದೆ ಮತ್ತು ಬಾಂಗ್ಲಾದೇಶಗಳು, ಒಟ್ಟು 7 ನೆರೆಯ ರಾಷ್ಟ್ರಗಳನ್ನ ನಮ್ಮ ಭಾರತ ದೇಶ ಹೊಂದಿದೆ. ಅದೇ ರೀತಿ ಭಾರತದ ಆಗ್ನೇಯ ದಿಕ್ಕಿಗೆ ಯಾವ ರಾಷ್ಟ್ರ ಇದೆ? ಆಗ್ನೇಯ ದಿಕ್ಕಿಗೆ ಶ್ರೀಲಂಕಾ ಇದೆ. ಯಾವುದಿದೆ? ಶ್ರೀಲಂಕಾ ರಾಷ್ಟ್ರ ಇದೆ. ಭಾರತದ ಆಗ್ನೇಯ ದಿಕ್ಕಿಗೆ ಶ್ರೀಲಂಕಾ ರಾಷ್ಟ್ರ ಇದೆ. ಒಟ್ಟು ಭಾರತ 7 ನೆರೆಯ ರಾಷ್ಟ್ರಗಳನ್ನ ಹೊಂದಿದೆ. ಸೊ ಅದರಲ್ಲಿ ಭಾರತ ದೇಶವು ವಾಯುವ್ಯ ದಿಕ್ಕಿಗೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ, ವಾಯುವ್ಯ ದಿಕ್ಕಿದು ಇಲ್ಲಿ ಪಾಕಿಸ್ತಾನ ಇದೆ, ಇದು ಅಫ್ಘಾನಿಸ್ತಾನ ಇದೆ. ಅದೇ ರೀತಿ ಉತ್ತರ ದಿಕ್ಕಿನಲ್ಲಿ ಚೀನಾ, ನೇಪಾಳ, ಭೂತಾನ್, ಇದು ಚೀನಾ ದೇಶ, ಭೂತಾನ್ ದೇಶ, ನೇಪಾಳವನ್ನು ಹೊಂದಿದೆ. ಅದೇ ರೀತಿ ಪೂರ್ವದಲ್ಲಿ ಮಯನ್ಮಾರ್ ದೇಶವನ್ನ ಮತ್ತು ಬಾಂಗ್ಲಾದೇಶವನ್ನ ಹೊಂದಿದೆ. ಜೊತೆಗೆ ಆಗ್ನೇಯ ದಿಕ್ಕಿಗೆ ಶ್ರೀಲಂಕಾ ದೇಶವನ್ನ ಹೊಂದಿದೆ. ಯಾವ್ದನ್ನ? ಶ್ರೀಲಂಕಾ ದೇಶವನ್ನ ಹೊಂದಿದೆ ಆಗ್ನೇಯ ದಿಕ್ಕಿಗೆ. ನಮ್ಮ ಭಾರತ ಮತ್ತು ಶ್ರೀಲಂಕಾವನ್ನ ಈ ಪಾಕ್ ಜಲಸಂಧಿ ಮತ್ತು ಮನ್ನಾರ್ ಕಾರಿಗಳು ಭಾರತದಿಂದ ಶ್ರೀಲಂಕಾವನ್ನ ಬೇರ್ಪಡಿಸಿವೆ. ಪಾಕ್ ಜಲಸಂಧಿ ಮತ್ತು ಮನ್ನಾರ್ ಕಾರಿಗಳು ಭಾರತ ಮತ್ತು ಶ್ರೀಲಂಕಾವನ್ನ ಬೇರ್ಪಡಿಸಿವೆ. ಇಲ್ಲಿ ಬರುತ್ತೆ ಪಾಕ್ ಜಲಸಂಧಿ. ಸೊ ಈ ಭಾಗದಲ್ಲಿ ಶ್ರೀಲಂಕಾ ಇದೆ, ಇಲ್ಲಿ ಬರುತ್ತೆ ಈ ಪಾಕ್ ಜಲಸಂಧಿ ಮತ್ತು ಇಲ್ಲಿರುವಂತಹ ಮನ್ನಾರ್ ಕಾರಿಗಳು ಏನ್ ಮಾಡಿವೆ? ಭಾರತ ಮತ್ತು ಶ್ರೀಲಂಕಾವನ್ನ ಬೇರ್ಪಡಿಸಿವೆ. ಸೊ ಎಲ್ಲ ರಾಷ್ಟ್ರಗಳಲ್ಲಿ ಕೆಲವು ರಾಷ್ಟ್ರಗಳೊಂದಿಗೆ ಭಾರತ ಉತ್ತಮ ಸಂಬಂಧವನ್ನ ಇಟ್ಕೊಂಡಿದ್ರೆ, ಇನ್ನು ಕೆಲವು ರಾಷ್ಟ್ರಗಳು ಭಾರತದ ಏಳಿಗೆಯನ್ನ, ಭಾರತದ ಪ್ರಗತಿಯನ್ನ, ಭಾರತದ ವರ್ಚಸ್ಸನ್ನ ಸಹಿಸದೆ ನಮ್ಮ ಮೇಲೆ ಅವುಗಳೇ ಕಾಲ್ ಕರ್ಕೊಂಡು ಜಗಳಕ್ಕೆ ಬರೋದನ್ನ ಇಂದಿನ ಒಂದು ರಾಜಕೀಯ ಸನ್ನಿವೇಶದಲ್ಲಿ ಗಮನಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ. ಸೊ ಎಷ್ಟು ಭಾರತದ ನೆರೆಯ ರಾಷ್ಟ್ರಗಳು, ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಭಾರತ ತನ್ನ ಸುತ್ತ 7 ನೆರೆಯ ರಾಷ್ಟ್ರಗಳನ್ನ ಹೊಂದಿದೆ. ಸೊ ಅದರಲ್ಲಿ ಭಾರತದ ವಾಯುವ್ಯ ದಿಕ್ಕಿಗೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಇದ್ರೆ, ಉತ್ತರ ದಿಕ್ಕಿಗೆ ಚೀನಾ, ಭೂತಾನ್, ನೇಪಾಳ ಇದ್ರೆ, ಪೂರ್ವ ದಿಕ್ಕಿಗೆ ಬಾಂಗ್ಲಾ ಮತ್ತು ಮಯನ್ಮಾರ್ ರಾಷ್ಟ್ರಗಳು ಇರೋದನ್ನ ಗಮನಿಸಬಹುದಾಗಿದೆ. ಅದೇ ರೀತಿ ಭಾರತದ ಆಗ್ನೇಯ ದಿಕ್ಕಿಗೆ ಶ್ರೀಲಂಕಾ ದೇಶ ಇದೆ. ಸೊ ಈ ಶ್ರೀಲಂಕಾ ದೇಶ ಮತ್ತು ಭಾರತವನ್ನ ಪಾಕ್ ಜಲಸಂಧಿ ಮತ್ತು ಮನ್ನಾರ್ ಕಾರಿಗಳು ಬೇರ್ಪಡಿಸಿರೋದನ್ನ ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ. ಇನ್ನು ಕೊನೆಯ ಅಂಶ ಭಾರತದ ಆಡಳಿತದ ವಿಭಾಗಗಳು. ಭಾರತದ ಆಡಳಿತದ ವಿಭಾಗ. ಆಡಳಿತ ವಿಭಾಗಗಳು. ವಿದ್ಯಾರ್ಥಿಗಳೇ, ನಮ್ಗೆಲ್ಲರಿಗೂ ತಿಳಿದಿರುವಂತೆ ನಮ್ಮ ಭಾರತದ ರಾಷ್ಟ್ರ ಒಂದು ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿರುವಂತಹ ನಮ್ಮ ರಾಷ್ಟ್ರ ಆಡಳಿತದ ದೃಷ್ಟಿಯಿಂದ ಮತ್ತು ಪ್ರಾದೇಶಿಕ ಭಾಷೆಗಳನ್ನ ಆಧರಿಸಿ 29 ರಾಜ್ಯಗಳನ್ನ ಒಳಗೊಂಡಿದೆ. ಎಷ್ಟಿದೆ? 29 ರಾಜ್ಯಗಳನ್ನ ನಮ್ಮ ದೇಶ ಹೊಂದಿರೋದನ್ನ ನಾವು ಗಮನಿಸಬಹುದಾಗಿದೆ. ಪ್ರಾದೇಶಿಕ ಭಾಷೆ ಮತ್ತು ನಮ್ಮ ದೇಶದ ಆಡಳಿತದ ದೃಷ್ಟಿಯಿಂದ ನಮ್ಮ ದೇಶ 29 ರಾಜ್ಯಗಳನ್ನ ಒಳಗೊಂಡಿದೆ. ಆರಂಭದಲ್ಲಿ 28 ಇತ್ತು. ಈ ಮನೆ ತೆಲಂಗಾಣ ಹೊಸ ರಾಜ್ಯ ಆಗಿರೋದ್ರಿಂದ ನಮ್ಮ ರಾಜ್ಯಗಳ ಸಂಖ್ಯೆ ಸುಮಾರು 29 ಆಗಿರೋದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ. ಅಷ್ಟೇ ಅಲ್ಲದೆ 6 ದೆಹಲಿಯನ್ನ ಒಳಗೊಂಡಂತೆ, ರಾಷ್ಟ್ರದ ರಾಜಧಾನಿ ಆದಂತಹ ದೆಹಲಿಯನ್ನು ಒಳಗೊಂಡಂತೆ 6 ಕೇಂದ್ರಾಡಳಿತ ಪ್ರದೇಶಗಳನ್ನ, ಎಷ್ಟು ಕೇಂದ್ರಾಡಳಿತ ಪ್ರದೇಶ? 6. ದೆಹಲಿಯನ್ನು ಒಳಗೊಂಡಂತೆ 6 ಕೇಂದ್ರಾಡಳಿತ ಪ್ರದೇಶಗಳನ್ನ ಹೊಂದುವುದರ ಮುಖಾಂತರ ನಮ್ಮ ದೇಶ ಅತ್ಯಂತ ಸುಭಿಕ್ಷವಾದಂತ ಐಕ್ಯತೆಯನ್ನ ಕೂಡಿದಂತಹ ದೇಶವಾಗಿದೆ. ನಮ್ಮ ದೇಶದ ರಾಜಧಾನಿ ದೆಹಲಿ ಆಗಿದೆ. ಅದೇ ರೀತಿ ರಾಜಸ್ಥಾನ ನಮ್ಮ ದೇಶದ ಅತ್ಯಂತ ದೊಡ್ಡ ರಾಜ್ಯ. ದೊಡ್ಡದ್ದು ರಾಜಸ್ಥಾನ ಅಂದ್ರೆ ಚಿಕ್ಕದ್ದು ಗೋವಾ ಆಗಿದೆ. ಗೋವಾ ರಾಜ್ಯ ಅತ್ಯಂತ ಚಿಕ್ಕ ರಾಜ್ಯ. ಸೊ ದೊಡ್ಡ ರಾಜ್ಯ ರಾಜಸ್ಥಾನವಾಗಿದೆ. ನೋಡಿ, ಆಡಳಿತದ ದೃಷ್ಟಿಯಿಂದ ನಮ್ಮ ದೇಶವನ್ನ ಮತ್ತು ಭಾಷೆಯಾದ ಪ್ರಾದೇಶಿಕ ಭಾಷೆಯ ಆಧಾರದ ಮೇಲೆ ಜೊತೆಗೆ ಆಡಳಿತದ ದೃಷ್ಟಿಯಿಂದ ನಮ್ಮ ಭಾರತ ದೇಶವನ್ನ 29 ರಾಜ್ಯಗಳಾಗಿ ವಿಂಗಡಿಸಲಾಗಿದೆ. ಆರಂಭದಲ್ಲಿ 28 ರಾಜ್ಯಗಳಿಂದ ನಾವು ಗಮನಿಸಬಹುದು.
ಆದ್ರೆ ಆ ಕಳೆದ ವರ್ಷಗಳಿಂದ ತೆಲಂಗಾಣ ಹೊಸ ರಾಜ್ಯವಾಗಿ ಉದಯವಾಗಿದ್ರಿಂದ ನಮ್ಮ ರಾಜ್ಯಗಳ ಸಂಖ್ಯೆ 28ರಿಂದ 29ಕ್ಕೆ ಏರಿಕೆಯಾಗಿದ್ದನ್ನು ನಾವು ಗಮನಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ. ಜೊತೆಗೆ ದೆಹಲಿಯನ್ನು ಒಳಗೊಂಡಂತೆ ನಮ್ಮ ದೇಶ 6 ಕೇಂದ್ರಾಡಳಿತ ಪ್ರದೇಶಗಳನ್ನ ಹೊಂದಿದೆ. ಜೊತೆಗೆ ದೆಹಲಿ ನಮ್ಮ ದೇಶದ ರಾಷ್ಟ್ರೀಯ ರಾಜಧಾನಿಯನ್ನಾಗಿ ಇರೋದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ. ಜೊತೆಗೆ ರಾಜಸ್ಥಾನ ನಮ್ಮ ದೇಶದ ರಾಜ್ಯಗಳಲ್ಲಿ ಅತ್ಯಂತ ದೊಡ್ಡ ರಾಜ್ಯವಾಗಿದೆ. ಗೋವಾ ರಾಜ್ಯ ನಮ್ಮ ದೇಶದಲ್ಲೇ ಅತ್ಯಂತ ಚಿಕ್ಕದಾದಂತ ರಾಜ್ಯವಾಗಿರೋದನ್ನ ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ ವಿದ್ಯಾರ್ಥಿಗಳೇ. ಇಷ್ಟು ಭಾರತದ ಒಂದು ಸ್ಥಾನ ಮತ್ತು ವಿಸ್ತೀರ್ಣ. ಸೊ ಈ ಪಾಠ ಭಾಗದ ಪ್ರಮುಖ ಎಲ್ಲ ಅಂಶಗಳು ಮುಖ್ಯ ವಿದ್ಯಾರ್ಥಿಗಳೇ. ಸೊ ಪರೀಕ್ಷೆಗೆ ಬರುವಂತವು, ಅದರಲ್ಲೂ ವಿಶೇಷವಾಗಿ 23.5 ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತ, 82.5 ಡಿಗ್ರಿ ಪೂರ್ವ ರೇಖಾಂಶಗಳು. ಈ ರೇಖಾಂಶ ಅಕ್ಷಾಂಶಗಳು ಎಲ್ಲಿ ಬರ್ತವೆ? ಭಾರತದ ದಕ್ಷಿಣ ತುತ್ತ ತುದಿ ಯಾವುದು, ಉತ್ತರ ತುತ್ತ ತುದಿ ಯಾವುದು? ಈ ಎಲ್ಲ ಅಂಶಗಳ ಕಡೆ ಮತ್ತೊಮ್ಮೆ ನಾವು ಪದೇ ಪದೇ ಮನನ ಮಾಡ್ಕೊಳ್ಳೋದು ಅತ್ಯಂತ ಮುಖ್ಯ ವಿದ್ಯಾರ್ಥಿಗಳೇ. ಸೊ ಈ ಪಾಠದ ಕೆಲವು ಅಂಶಗಳು ನಮಗೆ ಪರೀಕ್ಷೆಯಲ್ಲಿ ಬರುವಂತಹ ಕೆಲವು ನಿರ್ದಿಷ್ಟವಾದಂತಹ ಪ್ರಶ್ನೆಗಳಾಗಿವೆ ಪ್ರಿಯ ವಿದ್ಯಾರ್ಥಿಗಳು. ಎಸ್, ನಮಸ್ತೆ.